ಪ್ರಾರ್ಥನೆಯನ್ನು ಸಲ್ಲಿಸಿಬಿಟ್ಟೆ ನಿಮ್ಮ. ಏನದು ಸ್ವಾಮಿ? ಮೋತಿ ತಾಲಾಬ್ ನಡುವೆ ಕಮಲವೊಂದರ ಮೇಲೆ ಈ ಮಗು ಮಲಗಿತ್ತೆಂದರೆ ನೀನು ನಂಬುವಿಯಾ ನಿಮ್ಮ? ಹೇಗೆ ನಂಬಲಿ ಸ್ವಾಮಿ? ಆಹಾ, ನಿಜವಾಗಿಯೂ ಇದು ಅಲ್ಲಾನ ಪ್ರಸಾದ. ನಮ್ಮ ಮನೆ ಬೆಳಕಾಯಿತು. ನಮ್ಮ ಮನಸ್ಸು ಈಗ ಅವರ ಕೋಪವೆಲ್ಲ ಈ ಹಸುಗೂಸಿನ ಮೇಲೆ ತಿರುಗಿದೆ ಕಾಣ. ಏಕೆ? ಮಗು ಅಮ್ಮ ಎಂದಾಗಲೆಲ್ಲ ರಾಮ್ ಅಂತ ಹಾಗೆ ಕೇಳಿಸುತ್ತೆ. ಅದಕ್ಕೆ ಆಶ್ಚರ್ಯ. ಈ ಮಗು ಸಿಕ್ಕಿದ ರೀತಿಯೇ ಒಂದು ಪರಮಾಶ್ಚರ್ಯ. ಇದು ದೇವರ ಮಗು ನಿಯಮ. ಅದರ ಎಳೆ ಮುಖದಲ್ಲಿ ತುಂಬಿರುವ ಶಾಂತಿ ಸಮಾಧಾನಗಳನ್ನು ನೋಡು. ನಿನ್ನ ಬಾಯಿ ಹರಿಕೆಯಿಂದ ನನ್ನ ಮಗು ದೇವರ ಮಗು ಆಗಿಬಿಟ್ರೆ ಸಾಕು ಕಾಳಿ. ಅವರಂದುಕೊಂಡಂತೆ ಸೈತಾನನ ಮರಿಯಾಗದೆ ಯಾ ಪರವರ್ತಿಗಾರ ನನ್ನ ಕಂದನನ್ನು ಕಾಪಾಡು. ನಗುತ್ತಿರು ಚಂದ ಅಳದಿರು ಕಂದ ಹರಸಲು ಹನುಮನು ಬಂದ. ನಗುತ್ತಿರು ಚಂದ ಅಳದಿರು ಕಂದ ಹರಸಲು ಹನುಮನು ಬಂದ. ಮೋಹನ ರಾಮನ ಪಾವನ ನಾಮ ಮೋಹನ ರಾಮನ ಪಾವನ ನಾಮ ನಿನಗಾನಂದದ ಮಂಗಳಧಾಮ ನಿನಗಾನಂದದ ಮಂಗಳಧಾಮ ನಿನ್ನಯ ಭಕುತಿ ನಾಮದ ಶಕುತಿ ನಿನ್ನಯ ಭಕುತಿ ನಾಮದ ಶಕುತಿ ಲೋಕದ ಜನರಿಗೆ ತರುವುದು ಮುಕುತಿ. ನಗುತ್ತಿರು ಕಂದ ನಗುವಾನಂದ ಹರಸಲು ಹನುಮನು ಬಂದ. ವಿಶ್ವಾಧಾರ ವೇದ ವಿಹಾರ ವಿಶ್ವಾಧಾರ ವೇದ ವಿಹಾರ ಶುಭದಾಕಾರ ಪಾಪ ವಿದೂರ ಶುಭದಾಕಾರ ಪಾಪ ವಿದೂರ ಕರುಣಾಭರಣ ಪಾವನ ಚರಣ ಕರುಣಾಭರಣ ಪಾವನ ಚರಣ ಭವ ಭಯಹರಣ ಸೀತಾರಮಣ. ಜಯ ಜಯ ರಾಮ ಜಯ ಶ್ರೀರಾಮ ಜಯ ಜಯ ತಾರಕ ನಾಮ. ಜಯ ಜಯ ರಾಮ ಜಯ ಶ್ರೀರಾಮ ಜಯ ಜಯ ತಾರಕ ನಾಮ. ಕಬೀರೆ, ಏನ್ ಯೋಚಿಸುತ್ತಿದ್ದಿ? ವಜಾನ್, ಈ ಮಗ್ಗದಲ್ಲಿ ಲಾಳ
ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ನುಗ್ಗಾಡುತ್ತ ಪೀತಾಂಬರ ನೇಯೋ ಹಾಗೆ ರಹೀಮನಾದ ಅಲ್ಲ ಮೇಲುಸಿರು ಕೆಲ ಉಸಿರುಗಳ ನುಗ್ಗಾಟದಿಂದ ಜೀವರಾಶಿಯನ್ನ ಆಡಿಸ್ತಿದ್ದಾನಲ್ಲವೇ ಅಂತ ಯೋಚಿಸುತ್ತಿದ್ದೆ. ಕೇಳಿದೆ ಸ್ವಾಮಿ, ಕೇಳಿದೆ. ವಯಸ್ಸಿಗೆ ಮೀರಿದ ಮಾತು, ವಯಸ್ಸಿಗೆ ಮೀರಿದ ನಡತೆ. ಹಾ, ಸಾಕು ಮಾಡು. ಅವನು ಅಲ್ಲಾನ ಪ್ರಿಯ ಪುತ್ರ, ಅದಕ್ಕೆ ಅವನಿಗೆ ಸದಾ ಅದೇ ಚಿಂತೆ. ಕಬೀರೆ, ಬಾ ಬೇಟ, ಇಲ್ಲಿ ಬಾ. ಕಬೀರೆ, ನಮ್ಮ ಕುಲಕಸುವಾದ ನೈತಿಯನ್ನು ನೀನು ಮನಸ್ಸಿಟ್ಟು ಕಲಿಯಲಿಲ್ಲವಲ್ಲ ಅಂತ ನಿಮ್ಮಮ್ಮನಿಗೆ ಸಿಟ್ಟು. ಸಿಟ್ಟಾಗ್ಬೇಡ ಅಮ್ಮಿಜಾನ್, ಖಂಡಿತ ಕಲಿತೀನಿ, ನೋಡ್ತಿರು. ಕಬೀರೆ, ಕಬೀರೆ, ಹೀಗೆ ನೀನು ಮೈ ಮರೆತು ಕೂತರೆ ಈ ಬಟ್ಟೆ ಹೇಗ್ ಮುಗಿಯುತ್ತೆ, ನಮ್ಮ ಹೊಟ್ಟೆ ಹೇಗ್ ಹೊರೆಯುತ್ತೆ? ರಾಮ್ ರಾಮ್ ಅಮ್ಮಿಜ. ಅಯ್ಯೋ, ನನ್ನ ನಿನಗೊಪ್ಪಿಸಿ ಹೋದ್ರಲ್ಲ ನಿಮ್ಮಪ್ಪ. ನನ್ನ ಅದೃಷ್ಟ, ಮನೆಯಲ್ಲಿರೋ ಸೊಪ್ಪು ಬೇಯಿಸಿಡ್ತೀನಿ, ತಿಂದು ಹೊಟ್ಟೆ ತುಂಬಿಸ್ಕೊ. ರಾಮನ ಇಚ್ಛೆ ಇದ್ದಂತಾಗಲಿ ಅಮ್ಮಾಜಿ. ರಾಮ್ ರಾಮ್. ರಾಮ ಮಂಗಳನಾಮ ಕಂಗಳ ಸೋಮ ರಾಮ ನಿಧಿಯೇ ವಿಶ್ವದ ವಿಧಿಯೇ ಅಮೃತ ಸುಧಯೇ ರಾಮ ರಾಮ ಜಗದಾದಿ ಮೂಲ ರಾಮ ಜಗದಂತ್ಯ ಶೇಷ ರಾಮ ಜಗದಾದಿ ಮೂಲ ರಾಮ ಜಗದಂತ್ಯ ಶೇಷ ರಾಮ ಜಗವೇ ರಾಮಧಾಮ ಧನಧಾನ್ಯ ಶ್ರೀರಾಮ ಜಗವೇ ರಾಮಧಾಮ ಧನಧಾನ್ಯ ಶ್ರೀರಾಮ ಮನವೇ ಶ್ರೀರಾಮ ತನುವೆಲ್ಲ ಶ್ರೀರಾಮ ಜಯ ಜಯ ಮಂಜುಳ ಮೋಹನ ರಾಮ ಸುರಾದಿ ವಂದಿತ ಪಾವನ ರಾಮ ಅನಾದಿ ದೇವ ಕೇವಲ ರಾಮ ಸನಾತನ ಚಿರಮಂಗಳ ನಾಮ ಜಯ ಜಯ ಮಂಜುಳ ಮೋಹನ ರಾಮ ಸುರಾದಿ ವಂದಿತ ಪಾವನ ರಾಮ ಗುರುಬಂಧುಗಳೇ, ಕತ್ತಲೆಯಲ್ಲಿ ಕಣ್ಣುಗಳನ್ನು ತೆರೆದಿದ್ದು ನಾವು ವಸ್ತುಗಳನ್ನು ನೋಡಲಾರೆವು. ಆದರೆ ನಮ್ಮ ಕಣ್ಣುಗಳಿಗೂ ವಸ್ತುಗಳಿಗೂ ನಡುವೆ ಒಂದು ಬೆಳಕನ್ನು ಹಿಡಿಯುತ್ತಲೇ ಎಲ್ಲಾ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸುವಲ್ಲ. ಹೀಗೆ ನಮಗೂ ವಿಶ್ವಾತ್ಮನಾದ ಆನಂದರಾಮನಿಗೂ ನಡುವೆ ಅಜ್ಞಾನವೆಂಬ ಅಂಧಕಾರವು ಹರಡಿ ಹಬ್ಬಿರುವುದರಿಂದ ನಮಗೆ ರಾಮಸ್ವರೂಪವು ಅಗೋಚರವಾಗಿ. ಆದರೆ ಗುರುವೆಂಬ ಜ್ಯೋತಿ ನಮ್ಮ ಜೀವನದಲ್ಲಿ ಬೆಳಗುತ್ತಲೇ ಆತ್ಮಾರಾಮನ ದಿವ್ಯ ದರ್ಶನವಾಗುತ್ತದೆ. ಅನ್ನಪೂರ್ಣಿ, ವಿಶಾಲಾಕ್ಷಿ, ಶುದ್ಧ ಸೋಂಬೇರಿ, ಅಂಗಡಿಗೆ ಹೋಗ್ಬೇಕನ್ನೋ ಜ್ಞಾನವೇ ಇಲ್ಲ. ವಿಶ್ವೇಶ್ವರ, ವಿಘ್ನೇಶ್ವರ, ಕಾಪಾಡು ತಂದೆ. ಬಿದ್ದಿರ್ಲಿ ಬಿದ್ದಿರ್ಲಿ.
ಸುರಾದಿವಂದಿತ ಪಾವನ ರಾಮ್ ಜಯ ಜಯ ಮಂಜುಳ ಮೋಹನ ರಾಮ್ ಸುರಾದಿವಂದಿತ ಪಾವನ ರಾಮ್ ಅನಾದಿದೇವ ಕೇವಲ ರಾಮ ಸನಾತನ ಚಿರಮಂಗಳ ರಾಮ ಅನಾದಿದೇವ ಕೇವಲ ರಾಮ ಸನಾತನ ಚಿರಮಂಗಳ ರಾಮ ಜಯ ಜಯ ಮಂಜುಳ ಮೋಹನ ರಾಮ ಸುರಾದಿವಂದಿತ ಪಾವನ ರಾಮ ನಿನ್ನಯ ಪ್ರೇಮವು ಎನ್ನಯ ತಾಮವು ನಿನ್ನಯ ಪಾದ ಎನ್ನಯ ವೇದ ನಿನ್ನಯ ಪ್ರೇಮವು ಎನ್ನಯ ತಾಮವು ನಿನ್ನಯ ಪಾದ ಎನ್ನಯ ವೇದ ನಿನ್ನಯ ನಾಮ ಎನ್ನ ರಾಮ ನಿನ್ನಯ ನಾಮ ಎನ್ನ ರಾಮ ನೀನೇ ಎನ್ನಯ ಪ್ರಾಣ ನಿನ್ನಯ ಪ್ರೇಮವು ಎನ್ನಯ ತಾಮವು ನಿನ್ನಯ ಪಾದ ಎನ್ನಯ ವೇದ ರಾಮ ಜಯ ಜಯ ರಾಮ ರಾಮ ರಹೀಮ ರಾಮ ರಾಮ ರಹೀಮ ಜಯ ಜಯ ರಾಮ 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 ಕಬೀರೆ 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 ಕಣ್ತೆರೆದು ನೋಡು ಈ ಪರಮಾಶ್ಚರ್ಯವನ್ನು. ಏನಾಯ್ತಮ್ಮೀಜ? ನೋಡು ಮಗನೇ, ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದು ನೋಡಿದೆ, ನೀನು ತೂಗುಡಿಸ್ತಿದ್ದೆ. ಬಟ್ಟೆ ಕಾಲು ಪಾಲು ಸಹ ನೇದಿರ್ಲಿಲ್ಲ. ನಿನ್ನನ್ನು ರೇಗಿ ಒಳಕ್ಕೆ ಹೋದೆ. ಲಾಳದ ಸದ್ದು ಪ್ರಾರಂಭವಾಗಿ ಬರುತ್ತಾ ಜೋರಾಗಿ ಕೇಳಿ ಬಂತು. ಬಂದು ನೋಡಿದೆ, ಸೊಗಸಾದ ಈ ವಸ್ತ್ರ ಸಿದ್ಧವಾಗಿದೆ. ಯಾಕೆ ಮಗನೇ ಕಣ್ಣುಗಳಲ್ಲಿ ನೀರು? ಇದು ಆ ರಾಮನ ಕೆಲಸವೇ ಸತ್ಯ. ಅಯ್ಯೋ, ನಾನೆಂಥ ನಿರ್ಭಾಗ್ಯ ನಮ್ಮೀಜ. ಬಡವನ ಮನೆಗೆ ಭಾಗ್ಯ ದೇವತೆ ನಡೆದು ಬಂದ ಹಾಗೆ ನನ್ನ ಮನೆಗೆ ತಾನಾಗಿ ಬಂದ ರಾಮನನ್ನು ನೋಡದೆ ಕಣ್ಣು ಮುಚ್ಚಿ ಕುಳಿತು ಬಿಟ್ಟೆ ನಮ್ಮೀಜ. ಇಲ್ಲ ಕಬೀರೆ, ಇಲ್ಲ, ಯಾರು ಬಂದಿಲ್ಲ. ಅದು ನಿನ್ನ ಭ್ರಮೆ. ಕಬೀರೆ,
ಹೇಗೂ ಈ ವಸ್ತ್ರ ಸಿದ್ಧವಾಗಿದೆ. ಹೋಗಿ ಪೇಟೆಯಲ್ಲಿ ಮಾರಿ ಹಣವನ್ನು ತಾ. ಮನೆಯಲ್ಲಿ ಬೇಯಿಸುವುದಕ್ಕೆ ಒಂದು ಬೇಳೆ ಸಹ ಇಲ್ಲ. ಅಮ್ಮೀಜ, ಸಾಕ್ಷಾತ್ ರಾಮನೇ ಬಂದು ನೇದಿಟ್ಟ ಈ ವಸ್ತ್ರವನ್ನು ಕೆಲವು ಕವಡೆಗಳ ಆಸೆಗಾಗಿ ಕೊಟ್ಟು ಬಿಡುವುದು ಹೇಗೆ? ಅಯ್ಯೋ ಮಗನೇ, ನಿನ್ನ ಮುಂದೆ ಇನ್ನು ಯಾಕೆ ನನ್ನ ಕರಳನ್ನು ಬಿಚ್ಚಿ ತೋರಿಸಲಿ ಕಂದ. ಹಸಿವಿನಿಂದ. ತಡಿ ಅಮ್ಮೀಜ, ತಡಿ. ನಿನ್ನ ಅಪ್ಪಣೆ, ಇದು ಹೊರಟೆ. ಅವನಿಂದ ಹೆಂಡತಿ ಹೋದಳು. ಮಗು ಮಗು ನೀನು ಹೊಡ್ತೀಯ? ಹೊಡಿ ಹೊಡಿ. ಇಲ್ಲ, ನಾನು ಹೊಡೆಯಲ್ಲ. ಇಲ್ಲ, ಹೊಡೆಯಲ್ಲ. ನೀನು ಹುಚ್ಚ ಹುಚ್ಚ. ಹೌದು, ನಾನು ಒಂದು ರೀತಿ ಹುಚ್ಚನೆ. ನನಗೆ ರಾಮನ ಹುಚ್ಚು ಹಿಡಿದಿದೆಯಂತೆ. ರಾಮನ ಹುಚ್ಚ? ರಾಮನ ಹುಚ್ಚ? ರಾಮನ ಹುಚ್ಚ, ರಾಮನ ಹುಚ್ಚ, ರಾಮನ ಹುಚ್ಚ. ರಾಮ ಏನಯ್ಯ, ನಾನು ಹೇಳಿದ ಬೆಲೆ ಕೊಡಲ್ವೇ? ಇನ್ನೊಮ್ಮೆ ಚೆನ್ನಾಗಿ ನೋಡಿ ಹೇಳಮ್ಮ. ನಾನು ಹೇಳಿದ ಬೆಲೆ ಅಷ್ಟೇನೂ ಹೆಚ್ಚಲ್ಲ. ರಾಮ, ಏನಾಗ್ತದೆ? ಅಯ್ಯ, ಅಸಾಧ್ಯ ಚಳಿ. ನನ್ನ ಮಂಟಪದವರಿಗೂ ಸ್ವಲ್ಪ ಎಂಥ ಸೊಪ್ಪು, ಕೊನೆಗೂ ನನಗ್ ಕೊಡ್ದಾನೆ. ಆ ಕುಷ್ಠರೋಗದವನಿಗೆ ಒದಿಸ್ಬಿಡ್ತಾನಲ್ಲ ಕಬೀರ. ಕಬೀರೆ, ಕಬೀರೆ, ನಿನ್ನ ಕಬೀರ ಆ ಮಂಟಪದಲ್ಲಿ ಒಬ್ಬ ಕುಷ್ಠರೋಗಿಗೆ ಒಂದು ಪೀತಾಂಬರ ಒದಿಸ್ಬಿಟ್ಟು ಉಪಚಾರ ಮಾಡ್ತಾ ಇದ್ದಾನೆ. ಹೋಗು. ನೀನೆಂತಹ ಕರುಣಾಮೂರ್ತಿ ಅಮ್ಮ. ಅಮ್ಮಿಜ, ಅಮ್ಮ ಅಮ್ಮ, ಅವನನ್ನೇಕೆ ಹಿಂಸೆ ಮಾಡ್ತೀಯಮ್ಮ? ಅದಕ್ಕೆ ಬಂದು ಇಂಥ ಗುಣವಂತನ ತಾಯಿ ಅಂತ ಸಂತೋಷ ಪಡು ತಾಯಿ, ಸಂತೋಷ ಪಡು. ಇವನು ಮೂರ್ಖ, ನೀನ್ ಮಹಾ ಮೋಸಗಾರ, ಕಳ್ಳ ಕಳ್ಳ. ಹಾಗೆನ್ನ ಬೇಡ ತಾಯಿ, ಹಾಗೆನ್ನ ಬೇಡ. ಕಬೀರ ಲೋಕೋಪಕಾರಿ. ದುಡಿದು ವ್ಯಾಪಾರ ಮಾಡಿ ತಾಯಿಗನ್ನ ಹಾಕಲಾರದೆ ಹೇಳಿ ಇವನಿಗೇಕೆ ದಾನ ಧರ್ಮ? ಅಮ್ಮ ತಾಯೇ, ಇದು ನಿಮ್ಮ ಪೀತಾಂಬರಕ್ಕೆ ಬದಲು ನನ್ನಲ್ಲಿರುವುದಿಷ್ಟು ತೆಗೆದುಕೊತಾರೆ. ಬೇಡ ಅಮ್ಮಿಜ, ಬೇಡ ಅಮ್ಮಿಜ. ಚಿನ್ನದ ಕಾಸುಗಳು, ಚಿನ್ನದ ಕಾಸುಗಳು. ಅಮ್ಮಿಜ, ಅಮ್ಮಿಜ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ
ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ. ಗುರು ಮಹಾರಾಜ್, ಯಾರಪ್ಪ ನೀವು? ನಾನು ಕಬೀರ್. ನಿನಗೇನಾಗಬೇಕು? ಈ ದೀನನನ್ನು ತಮ್ಮ ಶಿಷ್ಯ ಕೋಟೆಯ ದಾಸನನ್ನಾಗಿ ಸ್ವೀಕರಿಸಿ ಆಶೀರ್ವದಿಸಿ ಗುರುನಾಥ. ಕಬೀರ, ನಿನ್ನ ಜಾತಿ? ಮುಸಲ್ಮಾನ ಜುಲಾಹ. ನಿನ್ನನ್ನು ನಾನು ಶಿಷ್ಯನನ್ನಾಗಿ ಸ್ವೀಕರಿಸಲು ನಿನ್ನ ಜಾತಿ ಅಡ್ಡವಾಗಿದೆ. ಪ್ರಭು, ರಾಮಾನಂದಕ್ಕೆ ಜಾತಿಯುಂಟೆ, ಸೂರ್ಯಚಂದ್ರರಿಗೆ ಜಾತಿಯುಂಟೆ, ಸುಖ ದುಃಖಗಳಿಗೆ ಜಾತಿಯುಂಟೆ, ದೇವರಿಗೆ ಜಾತಿಯುಂಟೆ, ದೈವ ಭಕ್ತಿಗೆ ಜಾತಿಯುಂಟೆ. ಸದ್ಗುರು, ನಿನ್ನನ್ನು ನಾನು ಮೆಚ್ಚಿಯೂ ಈ ಮಠದ ಕಟ್ಟಳೆಯಂತೆ ಶಿಷ್ಯನನ್ನಾಗಿ ಸ್ವೀಕರಿಸಲಾರೆ. ಬಾಯಾರಿ ಗಂಟಲೊಣಗಿ ರಾಮಾನಂದ ಸಾಗರದ ಸನ್ನಿಧಿಗೆ ಓಡಿ ಬಂದಿರುವವನಿಗೆ ಒಂದು ತೊಟ್ಟು ಆನಂದವನ್ನಿತ್ತು ಅಮರನನ್ನಾಗಿಸದೆ ಅಟ್ಟಿ ಬಿಡುವಿರ ತಂದೆ. ನಾನು ಮುಸಲ್ಮಾನನಾಗಿ ಹುಟ್ಟಿದ್ದೇ ತಮ್ಮ ಮಹದಾಶ್ರಯದ ನೆರಳಲ್ಲಿ ನಿಲ್ಲಲು ಅಡ್ಡಿಯಾಗಿರುವುದೇ. ರಾಮ್ ರಾಮ್, ಮುಂದೆ ನನ್ನ ಗತಿಯೇನು ಸದ್ಗುರುನಾಥ? ಕಬೀರ, ಹಂಬಲಿಸಿ ಫಲವಿಲ್ಲ. ವ್ಯವಹಾರ ಬೇರೆ, ಅಧ್ಯಾತ್ಮ ಬೇರೆ. ನಾನು ನಿನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಲು ಸಾಧ್ಯವೇ ಇಲ್ಲ. ಕಲ್ಯಾಣರಾಮನು ನಿನಗೆ ಮಂಗಳವನ್ನುಂಟು ಮಾಡಲಿ. ಹೋಗಿ ಬಾ. ರಾಮ ರಾಮ್, ಈ ತಬ್ಬಲಿಗೆ ದಿಕ್ಕ್ಯಾರು ಪ್ರಭು? ದಿಕ್ಕ್ಯಾರು? ಪ್ರಭು, ನಿನ್ನ ರೀತಿಯು ಅತಿ ಗೂಢವಾದುದು. ವಿಸವ ಮೂರಡಿ ಅಳೆದ ಪಾದ ಸಹಜಾನಂದವಿವ ದೊರೆಯ ಪಾದ ರಾಮನ ಪಾದ ರಾಮನ ಪಾದ. ಜಯ ಮಂಜುಳ ಮೋಹನ ರಾಮ್ ಸುರಾದಿ ವಂದಿತ ಪಾವನ ರಾಮ್ ಅನಾದಿ ದೇವ ಕೇವಲ ರಾಮ ಸನಾತನ ಚಿರಮಂಗಳ ನಾಮ. ಜಯ ಜಯ ಮಂಜುಳ ಮೋಹನ ರಾಮ್ ಸುರಾದಿ ವಂದಿತ ಪಾವನ ರಾಮ್.
ತಿಳಿಯದೆ ನಿನ್ನ ಮೇಲೆ ಕಾಲಿಟ್ಟು ಬಿಟ್ಟೆ. ನನ್ನನ್ನು ಕ್ಷಮಿಸು. ರಾಮ್ ರಾಮ್. ರಾಮ್ ರಾಮ್. ಗುರುದೇವ, ನಿಮ್ಮ ಪಾದ ಧೂಳಿ ನನ್ನ ತಲೆಗೆ ಸೋಕಿ ಪುನೀತನಾಗಿ. ರಾಮ್ 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 ರಾಮ್. ಅಮ್ಮಿಜಾನ್, ಆಗ ನಿಮ್ಮ ನಿನ್ ಮಗ ಬಂದ. ಕಬೀರೆ, ರಾತ್ರಿ ಎಲ್ಲ ಎಲ್ಲಿ ಹೋಗಿದ್ದೆ? ನಾನು ಸದ್ಗುರು ರಮಾನಂದರ ಶಿಷ್ಯನಾಗಿ ಬಿಟ್ಟೆ ನಮ್ಮೀಜ. ನನಗೆ ಗುರುಪದೇಶವಾಗಿ ಬಿಟ್ಟಿತು. ಇನ್ನು ಜನರು ನನ್ನನ್ನು ನಿಗುರ ಎಂದು ಕರೆಯಲಾರರು. ರಾಮ್ ರಾಮ್. ನನ್ನ ಮಗನ ಹುಚ್ಚು ಹೆಚ್ಚಾಗಿ ಹೋಯಿತು ಕಾಳಿ. ಹರಿಯದವರಿಗೆ ಬರುವ ಈ ಹುಚ್ಚಿಗೆ ಒಂದೇ ಮದ್ದು ನೇಮ. ಯಾವುದದು? ಎಲ್ಲಿ ಸಿಕ್ಕುತ್ತೆ ಕಾಳಿ? ಮದುವೆ. ಹೌದು ನೇಮ. ಹರಿಯದ ಹೆಣ್ಣು ನೋಡಿ ಗಂಟು ಹಾಕಿಬಿಟ್ರೆ ಈ ಹುಡುಗರ ಹುಡಿ ಹುಚ್ಚು ಹಾರಿ ಹೋಗಿ ಅದಕ್ಕೆ ಬಂದ್ಬಿಡ್ತಾರೆ. ಯಾಕೆ ನೇಮ ಈ ನಿಟ್ಟುಸಿರು? ಕಡು ಬಡವಳಾದ ನನ್ನ ಮಗನಿಗೂ ಹೆಂಡತಿಯಾಗಿ ಬರೋದಕ್ಕೆ ಒಂದು ಹೆಣ್ಣು ಕಾದಿದೆಯೇ ಕಾಳಿ ಜಗತ್ತಿನಲ್ಲಿ? ಗಂಡಿಗೊಂದು ಹೆಣ್ಣು, ಹೆಣ್ಣಿಗೊಂದು ಗಂಡು ಕಾದೇ ಇರುತ್ತೆ ಅಂತ ನಮ್ಮ ಹಿಂದೂಗಳ ನಂಬಿಕೆ. ಗುರುವೆ ತಂದೆಯು, ಗುರುವೆ ತಾಯಿಯು, ಗುರುವೆ ಜನ್ಮಾಂತರದ ಬಂಧುವು, ಗುರುವೇ ಹರಿಹರ ಕಮಲ ಸಂಭವ ರೂಪನಾಗಿಹನು, ಹಿರಿಯ ಪಾಪದ ಗಿರಿಯನುರುವುತ ನರಜನುಮ ಸುರಜನುಮಗೈಯುತ ಪರಮಾತ್ಮಾನಂದವೆರೆಯುವ ಗುರುವೇ ವಿಶ್ವೇಶ. ನಾಳೆ ಆದರೂ ವೈದ್ಯರನ್ನ ಕರೆತರು. ನಿಮ್ಮ ಮೈ ನೋಡಿ ಔಷಧ ಕೊಡಲಿ. ವೈದ್ಯೋ ನಾರಾಯಣೋ ಹರಿ, ಅವನಿಗಿಂತ ವೈದ್ಯರಾರಮ್ಮ. ಈ ಗುರುಪಾದ ತೀರ್ಥವೇ ನನಗೆ ಪರಮೌಷಧಿ. ನಾರಾಯಣ. ಗುರುನಾಥ, ನನ್ನ ತಂದೆಗೆ ಆರೋಗ್ಯ ಭಾಗ್ಯವನ್ನು ಕರುಣಿಸು ಸ್ವಾಮಿ. ಗೋಪಾಲ್, ಗೋಪಾಲ್. ದ್ವಾರಕಾ ಕೇಳ್ದ? ಕಬೀರ ಸ್ವಾಮಿ ರಮಾನಂದ್ರ ಶಿಷ್ಯನಾಗ್ಬಿಟ್ನಂತೆ. ಅದು ಕಬೀರನ ಹೇಳಿಕೊಳ್ಳೋ ಬೊಗಳೆಗೋಣ ಗೋಕುಲ್. ರಾಮಾನಂದರಂತ ಶ್ರೀ ವೈಷ್ಣವ ಸಾಧುಗಳು ಕಬೀರನಂತ ನೇಹಿಗೆ ಉಪದೇಶ ಮಾಡ್ತಾರೆಯೇ? ನಿಜವಾಗಿದೆ ಏನ್ ಕೊಡ್ತೀಯಾ? ಸುಳ್ಳಾಗಿದ್ರೆ ಏನ್ ಕೊಡ್ತೀಯಾ? ಬಾ ರಮಾನಂದ್ರನೇ ಕೇಳ್ಬಿಡೋಣ. ನಡಿ. ಏನಂದೆ ದ್ವಾರಕಾ? ನಮ್ ಕಬೀರ ನಿಮ್ಮಟಕ್ಕೆ ಸೇರ್ಬಿಟ್ಟ? ನಮ್ಮವ್ರ ಹಾಗೆ ಸೇರಿಸ್ತಾರೇನೆ ಯಜಮಾಲ್. ಅದು ಗೋಕುಲ್ ಹೇಳೋಕ್ ಅಗ್ಗ. ಏನ್ ಗೋಕುಲಿ, ಈ ಸುದ್ದಿ ನಿಜವಾ ಸುಳ್ಳು? ನಿಜ ಕಾಣೆ ಜಾಫ್ರು, ನಿನ್ ಗಡ್ಡಾಣಿಗೂ ನಿಜ. ಇದು ನಿಜವಾಗಿದ್ರೆ ಆ ಕಬೀರನಿಗೆ ಗ್ರಹಚಾರ ಅಷ್ಟೇ. ನಿಜ, 1000 ಬಾಯಿಗೂ ನಿಜ. ಸರಿ ಬಾ, ರಾಮಾನಂದರನ್ನೇ ಕೇಳಿ ತೀರ್ಮಾನ ಮಾಡಿಬಿಡೋಣ. ಇದೇನಾದ್ರೂ ನಿಜವಾಗಿತ್ತೋ ಅವ್ರ ಮಠಕ್ಕೆ ಮಣ್ಣು ಮುಗಿಸೋದೇ ಸರಿ. ಇದು ನಿಜ ಆದ್ರೆ ನಮ್ಗೆಲ್ಲ ಅವಮಾನ. ಸದ್ಯ ಕೊಲಗರಪ್ಪ ಗ್ರಾಚಾರಿಗಳು. ಗಿರಾಕಿ ಬರೋ ಹೊತ್ನಲ್ಲಿ ಇವರುಗಳ ಅವಾಂತರ ಬೇರೆ. ಅಗೋ ಅವನೇ ಬಂದ. ಹಿಡಿದು ನಿಲ್ಲಿಸು. ಬುದ್ಧಿ ಕಳಿಸಬೇಕು. ಏನು ಬಂಧುಗಳೇ, ನೀನು ಆ ಮಠದೊಳಗಿರುವ ಮುದುಕನಿಗೆ ಶಿಷ್ಯನಾದಿಯಂತೆ, ನಿಜವಾ? ರಾಮ್ ನೋಡಿ, ಅದೇ ಗುರುತು ನಮ್ ದೇವರ ಹೆಸರನ್ನ ಕುಲಿಗೆಡಿಸ್ತಾ ಇದ್ದಾನೆ. ಕಬೀರ್, ನೀನ ರಾಮಾನಂದರ ಶಿಷ್ಯನಾದಿಯಂತೆ, ನಿಜವಾ ಸುಳ್ಳ? ಅದಕ್ಕೆ ಜವಾಬ್ ಹೇಳು. ನಿಜ ಬಂಧುಗಳೇ, ಆ ಮಹಾತ್ಮ ನನ್ನ ಸದ್ಗುರು. ಏನಂದೆ? ನೀನು ಹೋಗಿ ಅವನ ಶಿಷ್ಯನಾದಿಯ? ನಮ್ಮ ಕುಲಕ್ಕೆ ಅವಮಾನ. ತಾಸವಿದ ಪ್ರೇಮ ರಸ ಪಾತ್ರೆಯನು ನನಗಿತ್ತು, ನನ್ನ ಕಣ್ಣಿನ ತೆರೆಯ ಸರಿಸಿ ಬ್ರಹ್ಮವ ನಿಲ್ಲಿಸಿ, ಮೋದ ವೇದನೆ ಎರಡು ಒಂದೇ, ಅಲ್ಲದೆ ಮನುಜ ವ್ಯಕ್ತಿಯಹುದೇ.
ಮುಖ ನೋಡ್ತೀರಾ? ಹೇಳಿ ದ್ರೋಹಿಗೆ. ಹಾಕೋ. ಕಬೀರು, ನೋಡಿದ್ಯಾ ನಿಜ ಹೇಳಿದ್ರ ಫಲನ? ಅಯ್ಯ, ಸತ್ಯದಿಂದ ಜಗದ ವಿಷಯ ಸಿಕ್ಕುವುದು ಸಹಜ, ಸುಳ್ಳಿನಿಂದ ರಾಮ ಜಾರಿ ಬಿಡುವುದು ನಿಜ. ಆ ನೇಗೆ ಕಬೀರನ್ನ ತಾವು ಶಿಷ್ಯನಾಗಿ ಸ್ವೀಕರಿಸಿರುವಿರ? ಅಂಥ ಭಗವತ್ ಪ್ರೇಮಿಯನ್ನು ಶಿಷ್ಯನನ್ನಾಗಿ ಮಾಡಿಕೊಳ್ಳುವ ಭಾಗ್ಯ ನನಗೆಲ್ಲ ಬಂಧುಗಳೇ. ಅದಕ್ಕವನ ಹುಟ್ಟಿರುವ ಜಾತಿ ಅಡ್ಡ ಬಂದಿತು. ಮತ್ತೆ ಅವನು ಮಾತ್ರ ನಿಮ್ಮ ಶಿಷ್ಯರನ್ನು ಹೇಳಿಕೊಳ್ಳುತ್ತಾ ತಿರುಗುತ್ತಿರುವನಲ್ಲ? ರಾಮ್ ರಾಮ್, ಸುಳ್ಳು ಬಂಧುಗಳೇ ಸುಳ್ಳು. ಸರಿ ಬಂದ್ರಯ್ಯ, ಅವನೇ ತಂದು ಇವ್ರು ಮುಂದೆ ನಿಲ್ಲಿಸಿದ್ರೆ ಆಗ ನಿಜಾಂಶ ತಿಳಿಯುತ್ತೆ. ಬನ್ನಿ ಬನ್ನಿ. ಕಬೀರೆ, ನಿನಗೆಲ್ಲಿ ಹಿಡಿಯುತ್ತಪ್ಪ ಈ ಹುಚ್ಚು? ಹುಚ್ಚಲ್ಲ ಅಮ್ಮಿಜಾನ್, ಸತ್ಯ. ಆ ಸತ್ಯ ಏನೇ ಇರಲಿ, ಅದರ ಗೋದು ನಿನಗೇಕೆ ಕಬೀರೆ? ಸತ್ಯವೇ ದೇವರಲ್ವೇ ಅಮ್ಮಿಜಾನ್? ನನಗೊಂದು ಅರ್ಥವಾಗದು. ನಿನ್ನ ತಂದೆಯ ಹಾಗೆ ನಿನ್ನ ಕಸುಬನ್ನು ನೀನು ನೋಡಿಕೊಂಡಿರದೆ ಜನರಲ್ಲಿ ಇಲ್ಲದ ದ್ವೇಷಕ್ಕೆ ಗುರಿಯಾಗುತ್ತಿದ್ದಿ. ಈ ದ್ವೇಷದಿಂದ ನಿನ್ನನ್ನು ಕಾಪಾಡುವವರು ಯಾರು ಕಬೀರೆ? ಮೂಲೋಕದಾನಾಥ ಶ್ರೀರಾಮನಮ್ಮ ಮಹಾರಾಮ ಸಂಕಲ್ಪಕ್ಕೆ ದುರಿಲ್ಲವಮ್ಮ. ಅನಾದಿ ಅನಂತ ಅಖಂಡ ಅಪಾರ ಸದಾ ಭಕ್ತರ ಪಕ್ಷ ಶ್ರೀರಾಮ ರಕ್ಷ. ಪ್ರಭೋ ರಾಮ್ ಪ್ರಭೋ ರಾಮ್ ಪ್ರಭೋ ರಾಮ್. ಹಾಗಾದರೆ ಈ ದಿನ ನಿನ್ನನ್ನು ಗೂಂಡಾಗಳು ಹೊಡೆಯುತ್ತಿದ್ದಾಗ ಅವನೇಕೆ ಬಂದು ರಕ್ಷಿಸಲಿಲ್ಲ? ಹೆಚ್ಚೇಟು ಬೀಳುವ ಮುನ್ನವೇ ರಕ್ಷಿಸಿದನೆ. ಯಾರು? ಆತ್ಮರ ಬದಲಿ ರೂಪದಲ್ಲಿ. ನಿನ್ನೆ ಹುಚ್ಚಿಗೆ ನಾನೆಲ್ಲಿಗೆ ಹೋಗಲಿ ಕಬೀರೆ? ಕಬೀರ, ಓ ಕಬೀರ, ಬನ್ನಿ ಬನ್ನಿ ಬಂಧುಗಳೇ, ಕೂಡಿ. ಕೂಡಲು ನಮ್ಮ ಮನೆಯಲ್ಲಿ ಜಾಗವಿಲ್ಲದೆ ಇಲ್ಲಿಗೆ ಬರಲಿಲ್ಲ. ನೀನು ಯಾವ ಶಿಷ್ಯ ಅಂತ ಕೇಳ ಬಂದೆವು. ಏಕೆ? ನಾನು ಸದ್ಗುರು ಸ್ವಾಮಿ ರಮಾನಂದರ ಶಿಷ್ಯ. ಅವರಿಂದ ನಿನಗೆ ಉಪದೇಶವಾಗಿದೆಯಾ? ನಾಮೋಪದೇಶವಾಗಿದೆ. ಅವ್ರ ಮುಂದೆ ಈ ಮಾತನ್ನು ಧೈರ್ಯವಾಗಿ ಹೇಳಿದ್ಯಾ? ಇದೇನು ಬಂಧುಗಳೇ ನಿಮ್ಮ ಪ್ರಶ್ನೆ? ಯಾಕ್ರಿಯ ನನ್ನ ಮಗನ ಹೇಗೆ ಪೀಡಿಸ್ತೀರಿ? ಈಗ ತಾನೇ ಗೂಂಡಾಗಳ ಏಟಕ್ಕೆ ಸಿಕ್ಕಿ ಉಳಿದು ಬಂದಿದ್ದೇ ಕಷ್ಟವಾಯ್ತು. ಮಾಡಬಾರದನ್ನ ಮಾಡಿ ಆಡಬಾರದನ್ನ ಆಡಿದರೆ ಆಗಬಾರದ್ದೇ ಆಗೋದು. ಯಾ ಪರವರ್ತಿಗ. ಬಾರಯ್ಯ, ರಮಾನಂದ್ರ ನೀನು ಬರ ಹೇಳಿದ್ದಾರೆ. ಹೌದೇ? ಗುರುವಿನಾಗ್ನಿ ಶಿರೋಧಾರ್ಯ. ನಡೆಯಿರಿ. ಮತ್ತಿನ್ನೇನು ಬಿಡುಗು ಕಬೀರೆ? ನಾಮ ಜಪದಿಂದ ಪವಿತ್ರವಾಗುತ್ತಿರುವ ಈ ನಿನ್ನ ಮಗನ ದೇಹಕ್ಕೆ ವಿಶ್ವಾತ್ಮನ ಅಪ್ಪಣೆ ಇಲ್ಲದೆ ಯಾರು ಏನೂ ಮಾಡಲಾರರು. ಧೈರ್ಯವಾಗಿರು, ಬೇಗ ಬಂದು ಬಿಡುವೆ ಅಮ್ಮಿಜ. ಕಬೀರನು ಮುಸಲ್ಮಾನಾದ್ರು ರಾಮನಾಮದಲ್ಲಿ ಅವನಿಗಿಂತ ಅಗಾಧ ಪ್ರೇಮವಿರುವುದು ಆಶ್ಚರ್ಯವ ಗುರುದೇವ. ಆಶ್ಚರ್ಯವೇನು ಬಂತು ಕೇಶವ? ರಾಮ ಶಬ್ದದ ಮಹಿಮೆ ಅಪಾರವಾದದ್ದು. ಅದರ ಮಾಧುರ್ಯವು ಮುಕ್ತಿಯ ಆನಂದಕ್ಕೂ ಮಿಂಚಿದುದು. ವಿಶ್ವಕ್ಕಿರುವ ಒಂದೇ ತಾರಕ ನಾಮ ರಾಮನಾಮ. ಸದ್ಗುರುನಾಥ ಸ್ವಾಮಿ, ಈಗ ತಮ್ಮ ಮಾತೆ ಸುಳ್ಳಾಯ್ತು. ಹೇಳಿ ಇವನನ್ನ. ತಡೆಯಿರಿ ಕಬೀರ. ನಾನು ನಿನಗೆ ಉಪದೇಶ ಮಾಡಲಾರೆ, ಶಿಷ್ಯನನ್ನಾಗಿ ಸ್ವೀಕರಿಸಲಾರೆ ಎಂದು ಹೇಳಿಬಿಟ್ಟೆನಲ್ಲ. ಹೌದು, ಮತ್ತೆ ಅಪಪ್ರಚಾರವೇನು? ಹೇಳ ಉತ್ತರ. ಮರುದಿನ ಮುಂಜಾವಿನಲ್ಲೇ ನನ್ನ ತಲೆಯ ಮೇಲೆ ತಾವು ಪಾಲು ಬಿಟ್ಟು ರಾಮ್ ರಾಮ್ ಎಂದು ನಾಮೋಪದೇಶ ಮಾಡಿ ಕೃತಾರ್ಥನನ್ನಾಗಿಸಿದ್ರಲ್ಲ ಗುರುದೇವ. ಎಲ್ಲಿ? ಪಂಚಗಂಗಾ ಘಾಟಿನಲ್ಲಿ ಮೆಟ್ಟಿಲ ಮೇಲೆ. ಅಂದರೆ ಅಲ್ಲಿ ಮಲಗಿದ್ದವನು ನೀನೇ? ಹೌದು ಗುರುದೇವ. ತಮ್ಮ ಪಾದಧೂಳಿ ನನ್ನ ತಲೆಗೆ ಹತ್ತಲೆಂದು. ರಾಮ್ ರಾಮ್, ಏನಿದು ನಿನ್ನ ಪರೀಕ್ಷೆ? ಅದು ಸರಿ, ನಮಗೇನು ಉತ್ತರ? ಕಬೀರ, ನಿನ್ನ ಅನನ್ಯ ಭಕ್ತಿ ನಿನ್ನನ್ನು ಕಾಪಾಡು. ಆದರೆ ನಾನು ನಿನಗೆ ಉಪದೇಶ ಮಾಡಲಿಲ್ಲ, ಮಾಡಲು ಆರೆ. ಅದು ಕೇವಲ ಒಂದು ಆಕಸ್ಮಿಕ.
ರಾಮ್ ರಾಮ್. ಗುರುದೇವ, ಗುರುನಾಥ, ಸುಳ್ಳು ಬಂದ ಶಿಷ್ಯನಾಗ ನೋಡ್ರ ಆಚೆಗೆ. ರಾಮ್ ರಾಮ್. ಕಬೀರ, ನನ್ನ ಪರಮ ಪ್ರಿಯ ಶಿಷ್ಯ, ಬಾ ಬಾ. ನಿನ್ನ ರಾಮಭಕ್ತಿ ಅಂತಸ್ತನ್ನರಿಗಿದೆ. ಕುರುಡು ಕಟ್ಟೆಲಿಗೆ ಶರಣ ಹೋಗಿದ್ದೆ. ಬಾ ತಮ್ಮ, ಒಳಕ್ಕೆ ಬಾ. ಏನ್ ಯೋಚನೆ ಮಾಡ್ತಿ ಜಮಾಲ್? ನಡ್ಸು ಕಾಯ್ನ. ಏನ್ ನಡೆಸಿ ಬಿಡೋ ಜಾಫರ್. ತಾನು ಹುಟ್ಟಿರೋ ಇಸ್ಲಾಂ ಜಾತಿಗೆ ತಾನೇ ನಿಕಾಬಿ ಮಾಡ್ಕೋದಲ್ಲ ಈ ಕಬೀರ ಹೈವಾನ್. ಅದಕ್ಕೇನ್ ಹೇಳ್ತೀಯ? ತೋಬಾ ತೋಬಾ ಜಮಾಲ್, ಇದು ಪೈಗಂಬರಿಗೆ ಅವಮಾನ. ಯಾರು ಮಾಡದೇ ಇದ್ದ ಕೆಲಸ ಮಾಡಿದ್ರೆ ಬೇಗ ದೊಡ್ಡ ಮನ್ಸಾಗ್ಬಿಡ್ಬೋದು ಅಂತ ತಿಳ್ಕೊಂಡಿದ್ದಾನೆ ಆ ಕಬೀರ. ಇಲ್ಲ, ಅವತ್ತು 4 ಬಿಟ್ ಕಳಿಸಲ್ಲ ಕಬೀರ್ನಿಗೆ. ಆ ಗಲಾಟೆಯಲ್ಲಿ ಅವನು ಹೊಟ್ಲೇ ಇಲ್ಲ ಅನ್ಸ್ಬಿಡೋಕಾಯ್ತವನ್ನ. ಛೇ, ಅಷ್ಟು ಸುಲಭವಾಗಿ ಮುಗಿಸ್ಬಿಟ್ರೆ ಆಗ್ತಾ ಆ ಪಾಪಿನ. ಅವನು ಸಾಯ್ತಾನೆ ಇರಬೇಕು, ಸಾಯ್ಬಾರ್ದು. ಒಂದ್ ಕಡೆ ನಾವು ಕುಯ್ತಾ ಇರಬೇಕು, ಇನ್ನೊಂದು ಕಡೆ ಹಿಂದೂಗಳು ಕುಯ್ತಾ ಇರಬೇಕು. ಗೋಕುಲ್, ನೋಡಿದ್ಯಾ ಕಬೀರ್ನ ಸೊಕ್ಕನ? ರಾಮಾನಂದ ಶಿಷ್ಯ ಆಗೋದೆ ಅಂತ ಹಿಂದೂ ಮತಾನೇ ಅಳೆಯೋದಕ್ಕೆ ಪ್ರಾರಂಭಿಸ್ಬಿಟ್ನಲ್ಲ. ಆ ಕಬೀರನ್ನ ಹಣ್ಣಗಾಯ ನೀರ್ಗಾಯ ಮಾಡಿ ಬುದ್ಧಿ ಹೇಳಂತ ನಾನು ಆಗ್ಲೇ ಹೇಳ್ದೆ, ನೀನ್ ಕೇಳಲಿಲ್ಲ. ಅದನ್ನ ಕೊನೆಗೆ ಇಟ್ಕೊಳ್ಳೋಣ ಗೋಕುಲ. ಕೊಳೆ ತನಕ ಓಟ, ದೊರೆ ತನಕ ದೂರು ಅಂತ ಗಾದೆ. ನಾವೊಂದಷ್ಟು ಜನ ಹೋಗಿ ಕಾಶಿರಾಜ ದರ್ಬಾರದಲ್ಲಿ ದೂರು ಮಾಡೋಣ. ಏನಂತಿ? ಒಂದ್ ಪಕ್ಷ ಆಸ್ಥಾನದಲ್ಲಿ ನಮ್ದೇನು ನಡೀದೇ ಹೋಯ್ತಪ್ಪ. ಇದ್ದೇ ಇದೆ ನಿನ್ ಮಂತ್ರ, ದಂಡಂ ದಶಗುಣಂ ಭವೆ. ಮುಸ್ಲಿಮರಂತೆ, ಹಿಂದೂಗಳಂತೆ, ಪ್ರಜೆಗಳಂತೆ, ರಾಜರಂತೆ. ರಾಜ ರಾಜ ರಾಜ. ಕೂಡಿಸಿದ ಹಣಕ್ಕೆ ಬರಬಹುದು ಕಳ್ಳ, ಗಳಿಸಿದ ಕೀರ್ತಿಯನ್ನೇ ಮಗ ಕೆಡಿಸಬಲ್ಲ. ಬಿಡುವಿಲ್ಲದೆಯ ದುಡಿಗೆ ಸುಖ ಸಿಗುವುದಿಲ್ಲ. ಅನುಗಾಲ ಮೈ ಮರೆತು ಆಡುಬಾನಲ್ಲ. ಲತಾಂಗಿ ಬಿನ್ನಾಣ, ಲತಾಂಗಿ ಬಿನ್ನಾಣ ಕಣ್ಣಿನ ಹೂಬಾಣ. ಲತಾಂಗಿ ಬಿನ್ನಾಣ ಕಣ್ಣಿನ ಹೂಬಾಣ. ಹೃದಯಾಕ್ರಮಣ ಈ ಕಲಾ ಸಂಧಾನ, ಈ ಕಲಾ ಸಂಧಾನ. ಹೃದಯಾಕ್ರಮಣ ಈ ಕಲಾ ಸಂಧಾನ, ಈ ಕಲಾ ಸಂಧಾನ. ಪಿನ್ನಾಣ ಕಣ್ಣಿನ ಹೂಬಾಣ. ಕಿವಿಯಿಲ್ಲದೆಡೆಯಲ್ಲಿ ಕವಿತೆ ಏಕೆ? ಕವಿತೆ ಏಕೆ? ಚೂಪು ಕಣ್ಣಿಲ್ಲದೆಡೆ ಚೆಲುವದೇಕೆ? ರೂಪು
ಲತಾಂಗಿ ಬಿನ್ನಾಣ ಕಣ್ಣಿನ ಹೂಬಾಣ ಪ್ರಹರಿಗಳೇ, ಏನದು ಗದ್ದಲ? ಜನರ ಗುಂಪೊಂದು ದೊರೆಯ ದರ್ಶನಕ್ಕೆ ಬಂದಿದೆ ಪ್ರಭು. ಮಹಾಮಂತ್ರಿಗಳೇ, ಒಳಗೆ ಬರಮಾಡಿ. ಹಿಂದೂ ಧರ್ಮಕ್ಕೆ ಆಪತ್ತು ಒದಗಿದೆ. ನ್ಯಾಯಕ್ಕಾಗಿ ನಾವು ಪ್ರಭುಗಳಲ್ಲಿಗೆ ಬಂದಿದ್ದೇವೆ. ಮಹಾಶಯರೇ, ಹೇಳಿ, ನಿಮ್ಮ ಅಹವಾಲೇನು? ಪ್ರಭು, ಕಬೀರನೊಬ್ಬ ಮುಸಲ್ಮಾನೊಬ್ಬನು ರಾಮನಾಮವನ್ನು ಜಪಿಸುತ್ತಾ ಹಿಂದೂಗಳನ್ನು ಮೋಸಗೊಳಿಸುತ್ತಿದ್ದಾನೆ. ಮೋಸವೇ? ಹೇಳಿ ಹೇಳಿ, ಯಾವ ರೀತಿ ಮೋಸ? ಮೊದಲು ರಾಮ ರಾಮ ಎಂದು ನಟಿಸಿ ಅನಂತರ ರಾಮನೇ ರಹೀಮನೆನ್ನುತ್ತಾನೆ, ಆಮೇಲೆ ರಹೀಮನನ್ನು ನಂಬಿ ಎನ್ನುತ್ತಾನೆ. ಮತಾಂತರ ಮಾಡುವುದಕ್ಕೆ ಮತ್ತೊಂದು ಮಾರ್ಗ. ಈ ವಿಷಯವನ್ನು ನೀವು ನಮ್ಮ ಧರ್ಮಪೀಠಗಳ ಯೋಗಿಗಳಲ್ಲಿ ಹೇಳಿಕೊಂಡಿರಾ? ಹಾಗಾದ್ರೆ ಕಬೀರ್ನು ಸಾಮಾನ್ಯದವನಲ್ಲ. ಇದನ್ನು ಈಗಲೇ ವಿಚಾರಣೆ ನಡೆಸಿ ನ್ಯಾಯ ದೊರಕಿಸಬೇಕು ಪ್ರಭು. ಆಗಬಹುದು ಮಹಾಮಂತ್ರಿಗಳೇ. ಯಾರಲ್ಲಿ? ಆ ಕಬೀರ್ನನ್ನು ಆಸ್ಥಾನಕ್ಕೆ ಕರೆದು ತನ್ನಿ. ಕಬೀರ್ನೆಂದ್ರೆ ನೀನೇ ಏನು? ಹೌದು ಮಹಾರಾಜ್. ಪವಿತ್ರವಾದ ರಾಮನಾಮವನ್ನು ದುರುಪಯೋಗಪಡಿಸಿಕೊಂಡು ಹಿಂದೂಗಳನ್ನು ಮತಾಂತರ ಮಾಡಲು ಉದ್ದೇಶಪಟ್ಟಿದ್ದೀಯೆಂದು ನಿನ್ನ ಮೇಲೆ ಪ್ರಭುಗಳಿಗೆ ದೂರು ಬಂದಿದೆ. ರಾಮ್ ರಾಮ್. ನಿನ್ನ ಅಭಿನಯ ಸಾಕು. ಹೇಳು, ಮುಸಲ್ಮಾನನಾದ ನಿನಗೆ ರಾಮಭಕ್ತಿ ಏಕೆ? ಶ್ರೀರಾಮನು ಮಾನವನಾಗಿ ಅವತರಿಸಲಿಲ್ಲವೇ? ಆದರ್ಶ ಮಾನವನಾಗಿ ಮೆರೆದ ಆ ರಾಮಚಂದ್ರ ಮೂರ್ತಿಯನ್ನು ಪೂಜಿಸಲು ಎಲ್ಲಾ ಮಾನವರಿಗೂ ಹಕ್ಕಿಲ್ಲವೇ? ನಾನೂ ಒಬ್ಬ ಬಡ ಮಾನವನಲ್ಲವೇ ಮಹಾರಾಜ್? ನೀನು ಮುಸಲ್ಮಾನನಲ್ಲವೇ? ಹುಟ್ಟುವುದಕ್ಕೆ ಮೊದಲು ಹೆಣ್ಣೋ ಗಂಡೋ ಎಂದು ಹೇಳಲಾರದ ತಂದೆ ತಾಯಿಗಳ ಜಾತಿಯ ಮಗುವಿನದೂ ಆಗಿರಬೇಕೆ ಮಹಾರಾಜ್? ಕೋಟ್ಯಾಂತರ ಜನರನ್ನು ಕಾಪಾಡುವ ದೇವರಿಗೆ 10 ಹೆಸರುಗಳಿರಬಹುದು. ಅದರಲ್ಲಿ ರಾಮನೆಂಬ ಹೆಸರನ್ನು ನಾನು ಧ್ಯಾನಿಸಬಾರದೆ? ಪ್ರಶ್ನೆಗೆ ಮರು ಪ್ರಶ್ನೆ. ಕಬೀರ, ನಿನಗೆ ರಾಮನಲ್ಲಿ ಭಕ್ತಿ ಇರುವುದಾದ್ರೆ ನಿನ್ನಷ್ಟಕ್ಕೆ ನೀನು ಅವನನ್ನು ಸೇವಿಸು. ಇದಕ್ಕೆ ಇಷ್ಟು ಪ್ರಚಾರ ಬೇಕೆ? ನನಗೂ ಅದೇ ಆಶ್ಚರ್ಯ ಮಹಾರಾಜ್. ನನ್ನಂತಹ ತೃಣಮಾತ್ರದವನೊಬ್ಬನ ವಿಷಯ ರಾಜಸ್ಥಾನದವರೆಗೆ ಏಕೆ ಬಂತೆಂಬುದೇ ನನಗೂ ಸಮಸ್ಯೆಯಾಗಿದೆ. ಎಲ್ಲ ರಾಮನಿಚ್ಛೆ. ಸಾಕು ಮಾಡು ಕಪಟಿ. ನಿನ್ನ ರಾಮಭಕ್ತಿಯ ಪ್ರಭಾವಕ್ಕೆ ಮೆಚ್ಚಿ ನಿನ್ನನ್ನು ಸನ್ಮಾನಿಸಲು ಇಲ್ಲಿಗೆ ಕರೆತಂದಿಲ್ಲ. ರಾಮ ರಹೀಮರೆಲ್ಲ ಒಂದೇ ಎನ್ನುತ್ತಾ ಪ್ರಜೆಗಳಲ್ಲಿ ಅಶಾಂತಿ ಎಬ್ಬಿಸುತ್ತಿರುವ ಅಪರಾಧಕ್ಕೆ ನಿನ್ನನ್ನು ಶಿಕ್ಷಿಸಲು ಇಲ್ಲಿಗೆ ಕರೆತರಲಾಗಿದೆ. ತಿಳಿಯಿತೆ? ಅಪರಾಧ ಮಹಾರಾಜ್,
ದೇವರ ಹೆಸರುಗಳಿಗಾಗಿ ಜನರು ದ್ವೇಷಾಸೂಹಿಗಳಿಂದ ಹೋರಾಡುತ್ತಿರುವಲ್ಲಿ ಅದು ಬೇಡವೆಂದು ಹೇಳುವುದು ಅಪರಾಧವಾಯಿತೆ. ನನ್ನ ದೇವರೇ ದೇವರೆಂದು ಸಾಧಿಸದೆ ನಿನ್ನ ದೇವರೇ ನನ್ನ ದೇವರೆಂದು ನಂಬಿದುದು ಅಪರಾಧವಾಯಿತೆ. ಮಾತಿಗೆ ಮಾತು ಜೋಡಿಸುವುದಕ್ಕೆ ರಾಜಾಸ್ಥಾನಕ್ಕೆ ಸಮಯವಿಲ್ಲ. ನೀನು ರಾಮಭಕ್ತನೆಂದು ಹೇಳಿಕೊಳ್ಳುತ್ತಿರುವುದು ತಪ್ಪೆಂದು ಒಪ್ಪಿಕೋ. ಮಹಾರಾಜ್, ಅದು ತಪ್ಪೆಂದು ನನ್ನ ಆತ್ಮಾರಾಮನು ಒಪ್ಪಿಕೊಳ್ಳುತ್ತಿಲ್ಲ. ಖಾವಿ ಎಂತಹ ಗರ್ವ, ದುರಹಂಕಾರ! ಕಬೀರ, ಮಹಮ್ಮದೀಯನಾದ ನೀನು ರಾಮಭಕ್ತನೆಂಬುದನ್ನು ಒಪ್ಪಿಕೊಂಡಿದ್ದೀಯೆ. ಅದರಿಂದ ಜನರಲ್ಲಿ ಅಶಾಂತಿ ಏರ್ಪಟ್ಟಿರುವುದು ಕಣ್ಣಿಗೆ ಕಂಡ ಹಾಗೆ ಇದೆ. ಆದರೆ ಅಹಂಕಾರದಿಂದ ನೀನು ತಪ್ಪನ್ನು ಒಪ್ಪಿಕೊಳ್ಳುತ್ತಿಲ್ಲ. ಇದಕ್ಕೆ ಶಿಕ್ಷೆ ಏನು ಗೊತ್ತೇ? ಎಲ್ಲ ಕಲ್ಯಾಣ ರಾಮನಿಚ್ಛೆ. ಹಾಗೆಂದು ಮುಂದೆ ನುಡಿಯದಂತೆ ನಿನ್ನ ಸುಳ್ಳು ನಾಲಿಗೆಯನ್ನು ಸೀಳಲಾದೀತು. ರಾಮನಿರುವುದು ಈ ಹೃದಯದಲ್ಲಿ ಮಹಾರಾಜ್. ಹಾಗಿದ್ರೆ ಹೃದಯವನ್ನೇ ಕತ್ತರಿಸಲಾದೀತು. ಅನಂತರ ನನ್ನ ರಾಮ ತಮ್ಮ ಹೃದಯಕ್ಕೆ ಬಂದು ಸೇರುತ್ತಾನೆ. ಪ್ರಭು, ವಿಚಾರಣೆ ಮುಗಿಯಿತೆಂದು ಭಾವಿಸುತ್ತೇನೆ. ತೀರ್ಪು ಅನ್ನದಾತರಿಗೆ ಸೇರಿದ್ದು. ಸತ್ಪ್ರಜೆಗಳೇ, ಮಹಾಮಂತ್ರಿಗಳು ನ್ಯಾಯಬದ್ಧ ವಿಚಾರಣೆ ನಡೆಸಿದ್ದಾರೆ, ಶಿಕ್ಷೆಗಳನ್ನು ತಿಳಿಸಿದ್ದಾರೆ. ರಾಜರು ಮನುಷ್ಯರೇ. ಮನುಷ್ಯರು ಮಾಡಿದ ನ್ಯಾಯಕ್ಕಿಂತ ದೈವ ದೊಡ್ಡದು. ಆ ದೈವಕ್ಕೆ ಹಲವಾರು ರೂಪಗಳು. ಅವುಗಳಲ್ಲೊಂದಾದ ಶ್ರೀರಾಮನನ್ನು ಕಬೀರರು ಅಚಲವಾಗಿ ನಂಬಿದ್ದಾರೆ. ಅವರ ರಾಮಭಕ್ತಿ ಹಿಂದೂ ಮುಸಲ್ಮಾನರನ್ನು ಒಂದುಗೂಡಿಸಬಲ್ಲದು. ಕ್ಷೇಮಕರವಾದ ಮಳೆಗೆ ಮುಂಚೆ ಮಿಂಚು ಸಿಡಿಲುಗಳು ಸಹಜ. ಕಬೀರರ ದಾರಿ ಈಗ ನಮಗೆ ಅಪಾಯಕರವಾಗಿ ತೋರಬಹುದು, ಆದರೆ ಭವಿಷ್ಯದಲ್ಲಿ ದೇಶಕ್ಕೆ ಅದರಿಂದ ಕ್ಷೇಮವಿದೆ. ಕಬೀರರೇ, ನೀವು ದೇಹಕ್ಕಿಂತ ಹೆಚ್ಚೆಂದು ಭಾವಿಸಿರುವ ನಿಮ್ಮ ಭಕ್ತಿ ದೇಶವನ್ನೇ ಕಾಪಾಡಲಿ. ಶ್ರೀರಾಮ ಪ್ರೀತ್ಯರ್ಥ ಕಬೀರರನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಇಷ್ಟಕ್ಕೂ ಕಬೀರ ಹೇಳೋ ಮಾತೆಲ್ಲ ನ್ಯಾಯವಾದದ್ದೇ. ಈಗ ನಾನು ಹಿಂದೂ, ನೀನು ಮುಸಲ್ಮಾನರು. ನಾವಿಬ್ರು ಅಕ್ಕ ತಂಗಿರಂತೆ ವಿಶ್ವಾಸವಾಗಿಲ್ಲವೇ? ಹಾಗೆ ಎಲ್ಲಾ ಹಿಂದೂ ಮುಸಲ್ಮಾನರು ಪ್ರೀತಿಯಿಂದಿರಲಿ. ಬ್ರಹ್ಮಾಂಡಕ್ಕೆಲ್ಲ ಒಬ್ಬನೇ ದೇವರು, ನಾವೆಲ್ಲ ಅವನ ಮಕ್ಕಳು ಅಂತ ತಿಳುವಳಿಕೆ ಹೇಳೋ ನಿನ್ನ ಮಗ ಪುಣ್ಯಾತ್ಮನಮ್ಮ, ಪುಣ್ಯಾತ್ಮ. ಈ ಕೆಲಸ ಪೀರ್ ಪೈಗಂಬರರು ಮಾಡೋದು ಕಾಳಿ. ನಮ್ಮಂಥ ಬಡಪಾಯಿಗಳೆಲ್ಲ. ಎಲ್ಲಾ ಪೀರ್ ಪೈಗಂಬರರಿಗೂ ಜನ ಹೀಗೆ ತೊಂದರೆ ಕೊಟ್ಟಿದ್ರು. ನೇಮ ಮಹಮ್ಮದ್ ಪೀರ್ ಪೈಗಂಬರರನ್ನೇ ಹುಟ್ಟಿದೂರಿಂದ ಅಡ್ಡಿ ಬಿಟ್ಟಿದ್ರೆ ಮಹಾತ್ಮರಾದವ್ರಿಗೆಲ್ಲ ಇದು ತಪ್ಪಿದ್ದಲ್ಲ. ಮಹಾತ್ಮರ ದಾಸಾನು ದಾಸ ರಾಮನಿಚ್ಛೆಯನ್ನು ನಾನು ಹೇಳುತ್ತಿರುವುದೆಲ್ಲ ನ್ಯಾಯವೆಂದು ಒಪ್ಪಿ ರಾಜರು ಕಳಿಸಿಕೊಟ್ಟರು. ನಾನಾಗ್ಲೇ ಹೇಳಿಲ್ಲ ನೇಮ. ಮಾಯಿ, ಒಂದು ಲೋಟ ನೀರು ಕೊಡುವಿರ? ಕುಡಿ. ನಮ್ಮ ತಂದೆ. ಜಯ ಸದ್ಗುರುನಾಥ್. ಕುಳಿತುಕೊಳ್ಳಿ. ಬಾಬಾ ಬಾಬಾ, ನನಗೆ ತುಂಬಾ ಭಯ. ಆ ನೀರನ್ನು ನನಗೆ ಕುಡಿ. ಕುಡಿ ಮಗು. ಕುಡಿಯದೆ ಹಾ ನೀರ್ನ ನಮ್ ಜಾತಿ ಹಾಳ ಹೋಗ್ತಿದ್ದಾರೆ ಒಂದ್ ಕ್ಷಣದಲ್ಲಿ. ಪಾಪಿಷ್ಟೇ. ಕೆರೆಯಲ್ಲಿ, ನದಿಯಲ್ಲಿ, ಹೊಳೆಯಲ್ಲಿ, ಬಾವಿಯಲ್ಲಿ ಇರುವ ಹರಿಯುವ ನೀರದೆಲ್ಲ ಒಂದೇ. ನೆರೆದ ಜಲಚರದ ಮಲಮೂತ್ರ ಜಲಸಾರ ಬೆರೆತ ನೀರಲಿ ಭೇದ ಬೇರೆ ಉಂಟೆ. ಬಾಯಾರಿ ಉಸಿರು ಸಿಕ್ಕುತ್ತಿತ್ತಪ್ಪ. ಪಾಪ
ಈ ಮಾವ ನಾವು ಕುಡಿಯೋ ನೀರು ಕೊಟ್ಬಿಟ್ಟಿದ್ರು. ಆ ನೀರನ್ನು ಅನ್ಯಾಯವಾಗಿ ಚೆಲ್ಲಿಬಿಟ್ಟೆ. ಮುಗಿಸ್ತೀನಿ. ಎಷ್ಟು ನೀರು ಬೇಕೋ ಕುಡಿಬೇಕೋ ಕುಡಿದು ಸಾಯಿ. ಈ ಮಾವ ಕೊಟ್ಟ ನೀರು ಯಾಕಪ್ಪ ಕುಡಿಬಾರ್ದು? ಈ ಜಾತಿಯಲ್ಲಿ ಬಯಲಾಗಿ ಮನೆ ನೀರು ಈ ಸಾಬಿ ಮುಟ್ಟಿದ್ದು. ಇರುವ ನೆಲತಾನೊಂದೇ, ಕುಡಿವ ಗಾಳಿಯು ಒಂದೇ, ಒಡಲೊಳಿಗ ನರಮೂಳೆ ಮಾಂಸ ಒಂದೇ, ಮಡಿದು ಮಣ್ಣಲಿ ಬೆರೆತು ಹುಡಿಯಾಗುವೀ ದೇಹ, ಬಿಡು ಉಚ್ಚ ನೀಚೆಗಳ ಒಡಕಿದರಲೆಲ್ಲಿ, ಬಿಡು ಉಚ್ಚ ನೀಚೆಗಳ ಒಡಕಿದರಲೆಲ್ಲಿ. ಇನ್ ಹರಕತೆಗಳು ಗನ್ವಾರಗಳಿಗೆ ಹೇಳು, ಗನ್ವಾರಗಳಿಗೆ. ಯಾಕಪ್ಪ ಅಷ್ಟು ಕೋಪ? ಅದು ನೀರೇ ಅಲ್ಲಿವೆ, ಶುಭ್ರವಾಗಿ ಇತ್ತು. ಅದ್ರಲ್ಲಿ ಒಂದ್ ತೊಟ್ಟು ನೀರು ನಿನ್ ಗಂಟೊಳಗೆ ಹೋಗಿದ್ರೆ ನಮ್ಮ ತಾತ ಮುತ್ತಾಂಡವರೆಲ್ಲ ನರಕಕ್ಕೆ ಹೋಗ್ತಿದ್ರು. ಎಲ್ಲಿದೆಯಪ್ಪ ನರಕ? ಮನೆ ನೋಡಿ ತೋರಿಸ್ತೀನಿ. ಈಗ ನಡೆದದಕ್ಕಾಗಿ ನಾನು ಬಹಳ ಶೋಕಿಸುತ್ತೇನೆ. ತಾವು ದಯವಿಟ್ಟು ಬೇರೆ ವಿಧವಾಗಿ ಎಣಿಸದೆ ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು. ನೋಡಿ, ಜೈ ಸದ್ಗುರು ಮಹಾರಾಜ್, ಜೈ ಸದ್ಗುರು ಮಹಾರಾಜ್. ದಯಮಾಡಿ ಸಾಧುಗಳೇ ಕೂಡಿ ಬನ್ನಿ ಸ್ವಾಮಿ. ಜೈ ಸದ್ಗುರು ಮಹಾರಾಜ್. ಸ್ವೀಕರಿಸಿ ಸ್ವಾಮಿ. ಸ್ವಲ್ಪ ತಡೆಯಿರಿ, ಮತ್ತೊಬ್ಬ ಸಾಧುಗಳು ಬರುವವರಿದ್ದಾರೆ. ಸಾಧು ಸಾಧು ಬನ್ನಿ ಸಾಧುಗಳೇ ಕೂಡಿ. ಸಾಧು ಸ್ವೀಕರಿಸಿ ಹಾಲನ್ನು. ಜೈ ಸದ್ಗುರುನಾಥ್. ಅಪ್ಪಾಜಿ, ಚಿಂತೆ ಬೇಡ, ನನಗೊಂದು ಲೋಟ ನೀರು ಕುಡಿ ಸಾಕು. ಮಗಳೇ, ಆ ಹಣ್ಣುಗಳನ್ನು ತಕೊಂಡು ಬಾ. ಬೇಡ, ನೀರು ಮಾತ್ರ. ಪರಮಜ್ಞಾನಿಗಳಾದ ತಮ್ಮ ಆಗಮನದಿಂದ ನನ್ನ ಮನೆ ಪಾವನವಾಯಿತು ಸ್ವಾಮಿ. ಮಹಾತ್ಮ, ತಮ್ಮ ಹೆಸರು? ಕಬೀರ್. ಧನ್ಯ ಕವಿ. ಸ್ವಾಮಿ, ಈ ಹಣ್ಣನ್ನು ಸ್ವೀಕರಿಸಿ ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನುಂಟು ಮಾಡಿ ಸ್ವಾಮಿ. ಮನ್ನಿಸದೆ, ಅವಕಾಶವಿಲ್ಲ, ತುರ್ತಾದ ಕೆಲಸವಿದೆ. ಬರುತ್ತೆ.
ಬಿಟ್ಟೆ ತಂದೆ ಬೋದೆಯ ಕಂದನ ಮರೆತು ಶಾಂತಿಗಳಲ್ಲೇ ಅಲ್ಲದೆ ಮನಮುಟ್ಟುವ ಮಾತುಗಾರಿಕೆಯಲ್ಲೂ ನಾನು ನಿನಗೆ ಸೋತಿಲ್ಲ. ತಮ್ಮ ಪಾದಕ್ಕೆ ಸೋತು ಬಂದ ನನಗೆ ಸೋಲೇ ಉಸಿರು ಸ್ವಾಮಿ, ಗೆಲುವೆಲ್ಲ ತಮ್ಮದೇ. ಏನು ನಿನ್ನ ಅವಿವೇಕ? ತನು ಮನವನ್ನು ಗುರುವಿಗರ್ಪಿಸಿ ನಾಮ ಜಪದ ಸಾಧನೆಯಲ್ಲಿರಬೇಕಾದ ನಿನಗೆ ಎಲ್ಲಿದೆ ಮೋಹಾಂಧಕಾರ? ಇದು ಅವಿವೇಕವಲ್ಲ, ಮಾನವ ಸಹಜವಾದ ಪ್ರೀತಿ ಪ್ರೇಮ. ದೇವಾನು ದೇವತೆಗಳೇ ಏನು, ತಪಸ್ವಿ ಋಷಿಮುನಿಗಳು ಕೂಡ ಸಪತ್ನೀಕರೇ ಅಲ್ಲವೇ? ಸಾಧಕನಾದ ನಿನ್ನೆ ವ್ರತಕ್ಕೆ ವ್ಯಾಮೋಹ ಕಾಳ್ಗಿಚ್ಚಾದೀತು, ಎಚ್ಚರ. ಇದು ವ್ಯಾಮೋಹವೇನಲ್ಲ, ಸಹಜ ಪ್ರೇಮದ ಹೊರಮುಖವಷ್ಟೇ. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ರಾಮನಲ್ಲೇ ಐಕ್ಯವಾಗಬೇಕಾದ ನಿನ್ನ ಮನಸ್ಸಿಗೆ ಇದೇ ಮಹಾರೋಗ. ಎಚ್ಚರ, ಎಚ್ಚರ. ಹೀಗೇಕೆ ಮಾಡಿದ್ರಿ ಸ್ವಾಮಿ? ಮನದೊಳಗೆದ್ದಿದ್ದ ನಿನ್ನ ಮೇಲಿನ ವ್ಯಾಮೋಹವನ್ನಟ್ಟಲು ದೇಹಕ್ಕೆ ಯಾತನೆ ಕೊಟ್ಟನಷ್ಟೇ. ಹೌದು ನೋಯ್, ಸತ್ಯವಾಗಿಯೂ ನೀನು ನನ್ನ ಧರ್ಮಪತ್ನಿ. ತಬ್ಬಿಲಿಯ ಮೇಲೆ ಅಂತ ಕೃಪೆ ತೋರಿದಿರಿ ಸ್ವಾಮಿ. ತಂಗಳ ಭಿಕ್ಷೆ ಬೇಡಿದಲ್ಲಿ ಪಂಚಭಕ್ಷ ಪರಮಾನವಿತ್ತಿರಿ. ನಾನು ತಮ್ಮ ಪತ್ನಿ ಆಗಲು ಯೋಗ್ಯತೆ ಉಳ್ಳವಳೇ ದೇವ. ರಾಮನಿಚ್ಛೆ ಇನ್ನೀ ಮನೆ ತುಂಬಿದೆ. ನನ್ನ ಬಡ ಜನ್ಮದಲ್ಲಿ ಭಾಗ್ಯೋದಯ. ಅಮ್ಮ, ಅನ್ನ ನೀಡು ತಾಯೇ. ಲೋಯ್, ಇಷ್ಟು ಹೊತ್ತು ಕಾದಿದ್ದಕ್ಕೂ ರಾಮನು ದಯ ತೋರಿಸಿದ. ಅತಿಥಿ ಸತ್ಕಾರಕ್ಕೆ ಎಲ್ಲವನ್ನೂ ಸಿದ್ಧ ಮಾಡಿ. ಬನ್ನಿ ಸ್ವಾಮಿ.
ರಾಮನ ತೃಪ್ತಿನ ಆದ. ಚಿತ್ರವತಿ ಭವ. ಸ್ವಾಮಿ ಸ್ವಾಮಿ ಸ್ವಾಮಿ, ಇದು ನೋಡಿ ಈ ಅದ್ಭುತ ಆಶ್ಚರ್ಯವನ್ನು. ಅದು ರಾಮನೇ ಆಗಿರಬೇಕು. ಹೌದು, ಅನುಮಾನವೇ ಇಲ್ಲ. ರಾಮನೇ, ನನ್ನ ಆತ್ಮ ರಾಮನೇ. ರಾಮ್ ರಾಮ್. ಆ ಅತಿಥಿಗಳಲ್ಲಿ ಲೋಯ್. ಅಯ್ಯೋ, ನಾನೆಂಥ ನಿರ್ಭಾಗ್ಯ. ಮನೆಗೆ ಬಂದಿದ್ದ ಮಹಾಭಾಗ್ಯವನ್ನು ಗುರುತಿಸಲಾರದೆ ಹೋದನು. ನನ್ನ ಆತ್ಮ ರಾಮನ ಪಾದಗಳನ್ನು ಕಟ್ಟಿ ಕಣ್ಣಿಗುಟ್ಟಿಕೊಳ್ಳದೆ ಹೋದನು. ನನ್ನ ಸ್ವಾಮಿಯನ್ನಪ್ಪಿ ಕಣ್ಣಲ್ಲಿಟ್ಟು ನಲಿಸದೆ ಹೋದನೆ. ರಾಮ್ ರಾಮ್, ಕಾಣಿಸಿ ಕೈ ತಪ್ಪಿ ಹೋದಿಯಾ ಸ್ವಾಮಿ? ರಾಮ್ ರಾಮ್ ರಾಮ್. ರವಿತಾರೆ ಶತಕೋಟಿಗಳ ಕಾಂತಿ ರಾಮ, ಮಹಾಭೂಮಿ ಬ್ರಹ್ಮಾಂಡಗಳ ಜೀವರಾಮ, ಚಿದಾನಂದ ರಾಮ ಚಿರಾನಂದ ರಾಮ, ಸದಾ ರಾಮನ ದಿವ್ಯ ಸಂಕಲ್ಪಧಾಮ. ಪ್ರಭೋ ರಾಮ್ ಪ್ರಭೋ ರಾಮ್ ಪ್ರಭೋ ರಾಮ್. ತಮ್ಮಿಂದ ನನಗಿಂತ ಪುನರ್ಜನ್ಮವಾಯಿತು. ಇನ್ನು ಮುಂದೆ ನಾನು ನಿಮ್ಮನ್ನ ಹಾಗಂದ್ರೆ ಬೇಡಿ ಗೋಪಣ್ಣನವರೇ, ನೀವು ರಾಮದಾಸ. ತಮ್ಮ ಆಶೀರ್ವಾದ. ಇನ್ನು ಮುಂದೆ ತಾವಿಟ್ಟ ರಾಮದಾಸನೆಂಬ ಹೆಸರಿನಿಂದಲೇ ಆ ರಾಮನ ಸೇವೆ ಮಾಡುತ್ತೇನೆ. ಆ ರಾಮನ ಸೇವೆ ಮಾಡುತ್ತೇನೆ. ರಾಮಚಂದ್ರ ಮೂರ್ತಿ ಕಿ ಜೈ, ರಾಮಚಂದ್ರ ಮೂರ್ತಿ ಕಿ ಜೈ, ರಾಮಚಂದ್ರ ಮೂರ್ತಿ ಕಿ ಜೈ. ಏನಯ್ಯ, 3 ಮೊಹರ್ಗಿಂತ ಜಾಸ್ತಿ ಯಾರು ಕೊಡ್ತಾರೆ ಈ ಮೂಳೆ ಚಕ್ಲಕ್ಕೆ? ಹೋಗೋಗಯ್ಯ. ಅದೆಲ್ಲ ಬೇಡ ನೋಡು. 5 ವರ ಕೊಡ್ತೀಯ ಇಲ್ವಾ ಹೇಳ್ಬಿಡು. ಅಯ್ಯ, ಈ ಗೋಮಾತಿ ನೀತನಿಗೆ ಮಾರಿ ಬಿಡಿದೀಯ? ಯಾಕಪ್ಪ, ನಿನಗೆ ಬೇಕೇನು? 5 ವರ ಕೊಡು, ನೀನೇ ತಗೋ. ಅಯ್ಯ, ನಿನಗೆ 4 ಕರುಗಳನ್ನು ಕೊಟ್ಟ ಈ ಕಾಮಧೇನವನ್ನು ಕೊನೆಗಾಲದಲ್ಲಿ ಈ ಕಟುಕನಿಗೆ ಕೊಡುವುದು ಯಾವ ನ್ಯಾಯ? ತಾಯಿಯಲ್ಲವೇ ಅದು? ಯಾರೋ ನೀನು? ಇನ್ನೊಬ್ಬರ ನ್ಯಾಯ ನಿನಗೆ ಯಾಕೆ? ಸುಮ್ಮನೆ ದಾರಿ ಹಿಡಿದು ಹೋಗೋ. ಚೆಲ್ಲಿಸೂಸುವ ತೆರದಿ ಬಳ್ಳ ಹಾಲನು ಕರೆದು ಎಲ್ಲರನ್ನು ಸಾಕುವಿ ಮಾತೆ ನಿಸ್ವಾರ್ಥೆ. ಒಪ್ಪತ್ತು ಬಿಡದೆ ಹಾಲಿತ್ತು ಸಾಕಿದ ಗೋವ, ಮುಪ್ಪಿನಲ್ಲಿ ಕೈ ಬಿಡಲು ತಾಯ ಕೊಂದಂತೆ, ತಾಯ ಕೊಂದಂತೆ. ಮಗು, ಮುದುಗಿಂತ ನನ್ನ ಕಟ್ಕೊಂಡು ಮಾಡ್ತೀಯ ಮಗು? ಅಮ್ಮ, ಹೇಗಿದು ಪ್ರಾಪ್ತಿ? ಅಯ್ಯ, ನೀನು ಯಾರು? ನನ್ನನ್ನು ಕ್ಷಮಿಸು ತಂದೆ, ನನ್ನನ್ನು ಕ್ಷಮಿಸು. ರಾಮ್, ರಾಮ್ 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 ರಾಮ್.
ಲೋಯ್, ಇದೆಂಥ ನಿದ್ರೆ? ಲೋಯ್, 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 ನಿನ್ನ ಪುಣ್ಯ ಅಳದ ಮಗುವನ್ನು ಹೆತ್ತಿರುವೆ. ಸ್ವಾಮಿ, ಯಾವಾಗ ಬಂದಿರಿ? ಈಗ ತಾನೆ. ರಾಮನ ಪ್ರಸಾದ. ನನಗೆ ಪ್ರಜ್ಞೆಯೇ ಇರಲಿಲ್ಲ ಸ್ವಾಮಿ. ಹಾಗೆ? ಹೌದು ಸ್ವಾಮಿ, ನೋವಿನಿಂದ ಪ್ರಜ್ಞೆ ತಪ್ಪಿ ಉರುಳಿದ್ದೇ ಈಗ ತಮ್ಮ ಕೈ ಸೋಕಿ ತಂದೆ. ಲೋಯ್, ಮತ್ತೆ ರಾಮನು ನಮ್ಮೊಂದಿಗೆ ಕಣ್ಣಾಮುಚ್ಚಾಲಿ ಆಟ ಆಡುತ್ತಿದ್ದಾನೆ. ರಾಮ, ನಿನ್ನನ್ನು ಕಾಣುವುದೆಂದು ಸ್ವಾಮಿ. ಸುಂದರ ಕಂದನೆ ನಡೆ ತೋರಿ ನೀ ಬಾರಯ್ಯ, ಅಂದದ ಸುಂದರ ಕಂದನೆ ನಡೆ ತೋರಿ ನೀ ಬಾರಯ್ಯ. ನನ್ನಮ್ಮ ಏನಮ್ಮ? ಮನೆಯನ್ನು ಮನವನ್ನು ನೀ ಬೆಳಗಿದೆ, ಅಂದ ಕನಸಲ್ಲೂ ಮನಸ್ಸಲ್ಲೂ ತಾ ತೊಳಗಿದೆ. ಕಂದ ಮನೆಯನ್ನು ಮನವನ್ನು ನೀ ಬೆಳಗಿದೆ, ಅಂದ ಕನಸಲ್ಲೂ ಮನಸ್ಸಲ್ಲೂ ತಾ ತೊಳಗಿದೆ. ಭಾರತನಿ ಬಣ್ಣ ಸಿಹಿಜೇನ ಸವಿಯುವೆ, ಸುಂದರ ಕಂದನೆ ನಗೆ ತೋರಿ ನೀ ಬಾರಯ್ಯ. ನೀನೆ ನನ್ನ ಆಕಾಶ ಚಂದಿರ, ರೂಪಾಂತ ಜೀವಂತ ಮಂದಿರ. ರೂಪಾಂತ ಜೀವಂತ ಮಂದಿರ, ನೀನೆ ಆನಂದ ಸೌಭಾಗ್ಯ ಸಾಧನ. ನೀನೆ ಆನಂದ ಸೌಭಾಗ್ಯ ಸಾಧನ, ದೇವನೇ ತಂದ ಮೂಲೋಕದ ಧನ. ನೀನಗಲು ನಾನಗುವೆ, ನೀನೇ ನನ್ನ ಚಿರಮ್ಮ. ಅಂದದ ಸುಂದರ ಕಂದನೆ ನಗೆ ತೋರಿ ನೀ ಬಾರಯ್ಯ, ಅಂದದ ಸುಂದರ ಕಂದನೆ ನಗೆ ತೋರಿ ನೀ ಬಾರಯ್ಯ. ಕೂತ್ಕೋ ಕೂತ್ಕೋ. ಎಲ್ಲಿ ಹೋಗ್ಬಿಟ್ಟ ನೀನ್ ಯಜಮಾನ? ಅಂಗಡಿಯಲ್ಲಿ ನಿನ್ ಬಿಟ್ಬಿಟ್ಟು. ಛೇ 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 ಛೇ. ಅಲ್ಲ, ತಾವೇ ಬಂದ್ರಲ್ಲ, ಇನ್ನು ನಾನಕ್ಕೆ ಒಂದು ಘಳಿಗೆ ಇದ್ರೆ ಅವರೇ ಬಂದ್ಬಿಡ್ತಾರೆ. ಕೂತ್ಕೋ ಕೂತ್ಕೋ ಕೂತ್ಕೋ. ಏನು, ನಾನು ಈ ಅಂಗಡಿ ಮೇಲೆ ಕೂರೋದೆ? ನಿನ್ನ ಗಂಡ ಬದ್ರಿ ಅಂತ ಜನ ಬದುಕಲಿ ಅಂತ ಹೇಳಿ 100 ಅಂಗಡಿ ಕಟ್ಸಿ ಬಿಟ್ಟಿರೋ ಧಣಿ ನಾನು ಕೂತ್ಕೊಂಡು ವ್ಯಾಪಾರ ಮಾಡು ಅಂತ ಹೇಳ್ತೀಯ? ಎಷ್ಟು ಧೈರ್ಯ ನಿನಗೆ? ಕೂತ್ಕೋ ಕೂತ್ಕೋ, ನಿನ್ನ ಯಜಮಾನ ನಿಧಾನವಾಗಿ ಬರ್ಲಿ. ನಾನ್ ನಿನ್ನ ಇಷ್ಟ ಹತ್ರವಾಗಿ ಯಾವತ್ತೂ ನೋಡ್ಲೇ ಇಲ್ವಲ್ಲ. ಬದ್ರಿ ಏನು ಪ್ರಯೋಜನವಿಲ್ಲ ಅಂತ ಕಾಣಿಸುತ್ತೆ. ಛೇ 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 ಛೇ. ಚಿನ್ನ ಬಣ್ಣ ಒಡವೆ ವಜ್ರ ಅಂತ ಅಲಂಕಾರ ಮಾಡಿ ನೋಡ್ದೆ, ಮೈ ತುಂಬಾ ಸೆರಗು ಹೊತ್ಕೊಳಾಗ್ ಮಾಡಿ. ನಮ್ಮ ಯಜಮಾನ್ರಿಗೆ ಕದಿಯೋ ಬುದ್ಧಿ ಇಲ್ಲ. ಸಾವುಕಾರೆ, ಹಾದಿ ಬಿಡಿ. ತಾಳು ತಾಳು,
ಈ ವಯಸ್ಸಿನಲ್ಲಿ ನಿನ್ ಹೆಸರೇನು? ಭದ್ರಕಾಳಿ. ಓ ಹಾ, ಆದ್ರೆ ನಿನ್ನ ತಂದೆ ತಾಯಿಗಳ ತಪ್ಪು ಬಿಡು. ನಿನಗೆ ಒಡವೆ ವಸ್ತ್ರ ಇಲ್ದಿರೋ ಹೋದ್ರೆ ಹೋಗ್ರಿ, ಮಕ್ಕಳು ಇಲ್ವಂತೆ. ಹೌದೇ? ಲೋ 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 ಲೋ. ಪ್ರಪಂಚದಲ್ಲಿ ಒಬ್ಬರೇ ಗಂಡು. ಇಲ್ಲ ಇಲ್ಲ, ಇವನು ನನ್ನ ಮಗು. ಕಳ್ಳ ಕಳ್ಳ ಲೋ ಕಳ್ಳ, ಹಿಡಿಗೋ ಕಳ್ಳನ. ಅವನು ಹುಚ್ಚ ಪತ್ರಕಾರಿ, ಅವನು ಮೊದಲು ತೊಳಸು. ಇದೇನ್ ಸಾವುಕಾರೆ, ಮಕ್ಕಳ ಹಾಗೆ ಈ ಹುಚ್ಚನಿಗೆ ಎದುರ್ಕೊಂತಿದ್ದೀರಲ್ಲ? ಓಹೋ, ಇವನ್ ಬಾಳ್ ಹಾಳಾಗೋದಕ್ಕೆ ನೀವೇ ಕಾರಣವೋ ಏನೋ? ಬರೀ ಸುಳ್ಳು ಇದೆಲ್ಲ ನಿನ್ಗೆ ಹೇಳಿದ್ರು. ಭದ್ರಕಾಳಿ, ಮೊದಲ ಅವನು ತೊಲಗಿಸು. ಅದೆಲ್ಲ ನನಗ್ಯಾಕೆ, ನೀವುಂಟು ಅವ್ರುಂಟು. ಸಾವುಕಾರ್ರೆ ನಮಸ್ಕಾರ. ನಿನ್ನೆ ಎಲ್ಲ ಸಾಧುಗಳು ಊಟಕ್ಕೆ ಬರಲಿಲ್ಲ ಅಂತ ಕರೆದಿದ್ರಲ್ಲ, ಅದಕ್ಕೆ ಇವತ್ತು ನಾನೇ ಹುಡುಕಿ ಸಾಧುಗಳನ್ನ ಊಟಕ್ಕೆ ಕರೆತಂದು ಬಿಟ್ಟೆ. ಕಮಾನ್, ನಿಜವೂ ಗಂಭೀಜಾನ್? ಅಗ್ಗೋ ಬಂದೇ ಬಿಟ್ಟು. ಸ್ವಾಮಿ, ನೋಡೇ ನಮ್ಮ ತಂದೆ, ನೋಡ್ತೀರಾ? ಹುಡುಗ ಕರೆದ ಅಂತ ಅನುಮಾನಿಸಿದ್ರು. ದಯಮಾಡಿ, ನಾನು ಈಗಲೇ ಬಂದೆ. ಕಮಾನ್. ಲೋಯಿ, ರಾಮನ ಮತ್ತೊಂದು ಪರೀಕ್ಷೆ. ಸ್ವಾಮಿ, ಸದ್ಯಕ್ಕೆ ಅಗತ್ಯವಾದ ಸಾಮಾನು ನಾನ್ ತರ್ತೀನಿ. ಹಣವಿಲ್ಲದೆ ಸಾಮಾನು ತರೋದಕ್ಕೆ ಹೇಗೆ ಸಾಧ್ಯ ಲೋಯಿ? ನೀವು ಚಿಂತಿಸದಿರಿ, ನಾನು ಪ್ರತಿದಿನವೂ ಹಣವನ್ನು ಕೊಟ್ಟೇ ಸಾಮಾನು ತರುತ್ತಿರುವೆನು. ಆ ಅಂಗಡಿಯವನು ಒಳ್ಳೆ ದಯಾಳು. ನಾಳೆ ಹಣವನ್ನು ಕೊಡುವುದಾಗಿ ಹೇಳಿದರೆ ಆತನು ಖಂಡಿತವಾಗಿ ಒಪ್ಪಿ ಸಾಮಾನು ಕೊಡುವನು. ಕಬೀರ್ನಾಥ್ಜಿ, ನಿಮ್ಮ ದಂಪತಿಗಳ ಸಾಧುತೆಯು ಆದರ್ಶಪ್ರಾಯವಾಗಿದೆ. ನಿಮ್ಮ ಧರ್ಮ ಪತ್ನಿಯಂತೂ ಸಾಕ್ಷಾತ್ ಅನ್ನಪೂರ್ಣಾದೇವಿಯೇ ಸರಿ. ನಿಮಗೆ ಸಕಲ ಸನ್ಮಂಗಳವಾಗಲಿ. ನಾವು ಬರೆಯು. ಧನ್ಯರಾಜರು ಸ್ವಾಮಿ. ಸಾಕ್ಷಾತ್ ಅನ್ನಪೂರ್ಣಾದೇವಿಯೇ ಸರಿ. ಈ ದಿನ ಸಂಜೆ ತಪ್ಪದೆ ನಮ್ಮ ಮನೆಗೆ ಬಂದು ಬಿಡಬೇಕು. ನಿಮ್ಮ ಧರ್ಮ ಪತ್ನಿಯಂತೂ ಸಾಕ್ಷಾತ್ ಅನ್ನಪೂರ್ಣಾದೇವಿಯೇ ಸರಿ.
ಇದೇನು ಲೋಯಿ? ಲೋಯಿ, ಹಸಿದು ಬಂದಿದ್ದ ಸಾಧುಗಳಿಗೆ ಅನ್ನವಿಕ್ಕದೆ ಕಳುಹಿಸಬೇಕಾಗಿದ್ದ ಪಾಪದ ಪರಿಸ್ಥಿತಿಯನ್ನು ನಿನ್ನಿಂದ ಪುಣ್ಯವಾಗಿದ್ದ ಧನ್ಯಲ್ಲವೇ ನೀವು? ಜಾಣ್ಮೆ ಅಲ್ಲ ಸ್ವಾಮಿ, ಅಕ್ಷಮ್ಯ ವಿವೇಕ. ಹಾಗೆಂದ್ರೇನು ಲೋಯಿ? ದವಾಗಿ ಕೊಟ್ಟ ಸಾಮಾನನ್ನು ಮನೆಗೆ ಕಳಿಸಿಬಿಟ್ಟ ನಂತರ ಅಲ್ಲಿಗೆ ಬಂದ ಸಾಹುಕಾರ ಸಾಹುಕಾರನು ಈ ಹಾಡು ನಾಲಿಗೆ ಸೇರಿ ಹೋಗಬಾರದೆ. ಹೇಳು ಲೋಯಿ, ಹೇಳು. ಸಾಧು ಸೇವೆಯ ಫಲವು ಎಂದಿಗೂ ಕೆಟ್ಟದಾಗದಲ್ಲ. ಆಮೇಲೆ ಆ ಸಾಮಾನುಗಳ ಬೆಲೆಗೆ ಬದಲಾಗಿ ಸ್ವಾಮಿ ಲೋಯಿ, ಸ್ವಾಮಿ ಹೌದು ಲೋಯಿ, ಪುಣ್ಯವತಿಯಾದ ನಿನ್ನನ್ನು ಕರೆದ ಅವನ ಪಾಪಶೇಷವು ತೊಳೆದು ಹೋಯಿತು. ಮುಂದೆ ನನ್ನ ಗತಿ ಏನು ಸ್ವಾಮಿ? ನೇರ ಆ ಸಾಹುಕಾರನಲ್ಲಿ ಹೋಗಿ ಸ್ವಾಮಿ. ರಾಮನ ಇಚ್ಛೆ ಇಲ್ಲದ ರವಿಯೂ ಚಲಿಸಲಾರ. ಅಂದ ಮೇಲೆ ಭಯಬೇಕಿದಳು. ಆ ಸಾಹುಕಾರನ ಆತ್ಮಕ್ಕೆ ಮೊರೆಯಿಟ್ಟು ಅವನನ್ನು ಮುಸುಕಿರುವ ಅಂಧಕಾರವನ್ನು ಹೊರದೂಡಿದರೆ ಜ್ಞಾನೋದಯ ಉಂಟಾಗಿ ಅವನೂ ಒಬ್ಬ ಮನುಷ್ಯನಾಗ. ನನ್ನ ಸುಖದ ಸಂಕೇತದಂತಿರುವ ಮಂಚರು ನಿನ್ನ ಪುಣ್ಯವೇ ಪುಣ್ಯ. ಜಗನ್ಮೋಹನಾಕಾರನಾದ ಲೋಯಿ ಎಂಬ ಹೆಣ್ಣು ನಿನ್ನನ್ನು ಅಲಂಕರಿಸಲು ಬರುತ್ತಾಳೆ. ಲೋಯಿ, ಅಬ್ಬ ಲೋಯಿ, ನೀನಿಲ್ಲದೆ ಒಂದೊಂದು ನಿಮಿಷವೂ ಒಂದೊಂದು ವರ್ಷದಂತೆ ಭಾಸವಾಗುತ್ತಿದೆ. ಲೋಯಿ, ನಿನ್ನ ಸೌಂದರ್ಯ ರಾಶಿಯನ್ನೆಲ್ಲ ತಂದು ಮೆಲ್ಲಗೆ ಈ ಪಲ್ಲಂಗದ ಮೇಲೆ ಇಡು. ನನ್ನ ಆಸೆಗಳೆಂಬ ಬಣ್ಣ ಬಣ್ಣದ ಪುಷ್ಪಗಳನ್ನೆರಚಿ ನಿನಗೆ ಪೂಜೆ ಮಾಡಬೇಕು. ಬಾ ಲೋಯಿ, ಬಾ ಲೋಯಿ. ನೋಡು, ಈ ಗಂಧ, ಈ ಪುಷ್ಪ, ಈ ವಸ್ತ್ರ, ಆಭರಣ ಎಲ್ಲವೂ ನಿನ್ನ ಬರವನ್ನೇ ಕಾದು ಕುಳಿತು. ಈ ಮಿಠಾಯಿ, ಹಣ್ಣುಗಳು, ಈ ಮಿಠಾಯಿ ನಿನ್ನ ಕೆನ್ನೆಗಿಂತ ಸಿಹಿಯೇನು ಅಲ್ಲ. ಈ ಹಣ್ಣು ನಿನ್ನ ಹಾಡುದನಿಗಿಂತ ಹಿತಕರವೇನೂ ಅಲ್ಲ. ಆದರೂ ಲೋಯಿ, ಬಡವಳಾದ ನಿನಗೆ ಇದರ ಪರಿಚಯವೇ ಇಲ್ಲ. ಇದನ್ನು ಸವಿದು ನೋಡು, ಆಗ ತಿಳಿಯುತ್ತೆ ನನ್ನ ಹೃದಯದ ರುಚಿ. ಅನಂತರ ನೀನೇ ಹೇಳುವೆ, ನಾನು ಹೆಚ್ಚು ಆ ಕಬೀರನು. ಕಬೀರ್, ಈ ಸಕಲ ಸಮೃದ್ಧ ಭೋಗಿಯ ಮುಂದೆ ಆ ಗಡ್ಡದ ಜೋಗಿ. ಜೋಗಿಯಾದ ನಿನಗೆ ತ್ರಿಪುರ ಸುಂದರಿಯಾದ ಪಾರ್ವತಿ ಸರಿಜೋಡಿಯಲ್ಲ ಶಂಕರ. ಅವಳನ್ನು ನನ್ನೊಡೆ ಕಳುಹಿಸಿಕೊಡು. ಭಕ್ತ ರಾವಣ, ನಿನಗೆ ದುರ್ದಶ ಆರಂಭವಾಯಿತೋ ಏನೋ? ನನ್ನ ಯೋಗಕ್ಷೇಮ ನಿನಗ ಬೇಡ ದೇವ. ಹೆಂಡತಿಯನ್ನು ಕಳಿಸುವೆಯೋ ಮಾತಿಗೆ ತಪ್ಪುವೆಯೋ? ಮತ್ತೊಮ್ಮೆ ನಿನ್ನ ತ್ರಿಪುರ ಸುಂದರಿಯನ್ನು ನೋಡು ರಾವಣ. ಮಹಾಕಾಳಿ, ಪ್ರಳಯಂಕರಿ. ಲೋಯಿ ಪಾರ್ವತಿಯಲ್ಲ, ಮನುಷ್ಯರು. ಬಡತನದಲ್ಲಿ ಬೆಂದವಳು, ಸುಖವನ್ನೇ ಕಾಣದ ಸುಂದರಿ. ಅವಳು ಖಂಡಿತವಾಗಿಯೂ ಬರ್ತಾಳೆ, ಬಂದೇ ಬರುತ್ತಾಳೆ. ಅದು ಜಗನ್ಮೋಹಿನಿ, ನನ್ನ ಸೌಂದರ್ಯದ ಖರಿ. ಲೋಯಿ, ಸೌಂದರ್ಯವೇ ಸತ್ಯ. ಸತ್ಯವನ್ನೇ ಆರಾಧಿಸುವ ನಾನೊಬ್ಬ ಸನ್ಯಾಸಿ, ಸಂಸಾರದ ಆಸೆಯನ್ನೇ ತೋರದ ಸನ್ಯಾಸಿ. ಇಷ್ಟು ದಿನ ಸಂಸಾರವೆಂಬ ಬಲೆಗೆ ಬೀಳದೆ ನಿನಗಾಗಿ ಕಾದಿರುವೆನೋ ಏನು? ನಾನೇ ಧನ್ಯಜೀವಿ, ನಾನೇ ಭಾಗ್ಯಶಾಲಿ. ನೀರಲ್ಲಿ ಯಾರು? ಕಬೀರಲ್ಲವೇ? ಹೌದು ಮಹಾರಾಜ್. ತಮ್ಮ ಅಂಗಡಿಯ ಬಾಕಿಯನ್ನು ಸಂದಾಯ ಮಾಡುವವರೆಗೂ ಲೋಯಿ ತಮ್ಮ ಸೇವಕಿಯಾಗೆಲ್ಲ ಬಂದಿದ್ದಾಳೆ. ತಮ್ಮಲ್ಲಿಗೆ ಅವಳನ್ನು ನಾನೇ ಕರೆತಂದಿದ್ದೆ. ನನ್ನ ಮನೆಗೆ
ಸೇವಕಿ ಲೋಯಿಗೆ ಒಪ್ಪಿಗೆ ಇದೆಯೇ? ಇದರಲ್ಲಿ ಒಪ್ಪಿಗೆಯನ್ನು ಬಂತು ಮಹಾರಾಜ್. ತಮ್ಮ ಋಣ ತಿಂದ ಮೇಲೆ ಅದು ತೀರುವವರೆಗೂ ಮೈಮುರಿಯ ದುಡಿಯಬೇಕಾದ್ದು ಧರ್ಮ. ನನ್ನ ಮನೆಯಲ್ಲಿ ನಾನೊಬ್ಬರೇ ಏಕಾಂಗಿಯಾಗಿದ್ದೇನೆ. ಬೇರೆ ಯಾರೂ ಇಲ್ಲ. ಹಾಗಿದ್ದರೆ ಲೋಯಿಗೆ ಶ್ರಮವೇ ಇಲ್ಲ. ಕಬೀರ್, ಲೋಯಿ ಎಂಥವರ ಮನಸ್ಸನ್ನಾದರೂ ಕಲಿಕೆ ಬಿಡುವಂತಹ ಸುಂದರಿ. ಅದು ಅವಳನ್ನು ಸೃಷ್ಟಿಸಿದ ದೇವರ ಇಚ್ಛೆ. ಯಾರ ಪರೀಕ್ಷೆಗಾಗಿ ಹಾಗೆ ಮಾಡಿದ್ದಾನು? ನಾನು ಮಹಾ ಚಪಲ ಚಿತ್ತದವನು. ಲೋಯಿ ಸುಂದರಿ. ಹಾ, ನಿಮ್ಮ ಮನೋದೌರ್ಬಲ್ಯ ನಿಮಗೆ ತಿಳಿದು ಬಂತೆ ಸಾಹುಕಾರ್ರೆ. ಅದೇ ಜ್ಞಾನೋದಯದ ಕುರು. ಕಾಮದ ಕುಲುಮೆಯಲ್ಲಿ ನಿಮ್ಮ ಆತ್ಮವೆಂಬ ಚಿನ್ನ ಪುಟಗೊಳ್ಳಲಾರಂಭಿಸಿದೆ. ಕಬೀರ್, ನನ್ನ ಹೃದಯ ತಳಮಳಿಸುತ್ತಿದೆ. ನನ್ನ ಎದೆಯಲ್ಲಿ ಉರಿ ಹತ್ತಿದೆ. ಲೋಯಿಯ ಮೇಲಿನ ಮೋಹ ಅಗ್ನಿ ಜ್ವಾಲೆಯಾಗಿದೆ. ನಿನ್ನ ಸರಳ ಆತ್ಮೀಯ ಮೃದು ವಚನಗಳು ಈ ಅಗ್ನಿ ಜ್ವಾಲೆಗೆ ತುಪ್ಪ ಎರದಂತಾಗಿದೆ. ಸಂಕಟ ಸಂಕಟ ಸಂಕಟ. ಈ ಸಂಕಟವನ್ನು ತಡೆಯಲಾರ ಪುಣ್ಯಾತ್ಮ. ದಯವಿಟ್ಟು ಈ ಅಗ್ನಿಯನ್ನು ಶಮನ ಮಾಡುತ್ತದೆ. ದಯವಿಟ್ಟು ಈ ಅಗ್ನಿಯನ್ನು ಶಮನ ಮಾಡು. ಹೇಳಿ ಸಾಹುಕಾರ್ರೆ, ನಿಮ್ಮಲ್ಲಿ ಹುಟ್ಟಿರುವ ಜ್ವಾಲೆಯನ್ನು ನೀವೇ ಶಾಂತಗೊಳಿಸಬೇಕು. ಕಬೀರ್, ನಾನು ಪಾಪಿ, ಚಂಡಾಲ, ಪರಮ ಕಾಮಕ. ನನಗೆ ನಾನು ಶಾಂತಿಯನ್ನು ತಂದುಕೊಳ್ಳಬಲ್ಲೆ? ಖಂಡಿತ ಅದು ಸಾಧ್ಯ, ಸುಲಭ. ಅದು ಹೇಗೆ ಸಾಧ್ಯ ಕಬೀರ್, ಹೇಗೆ ಸಾಧ್ಯ? ರಾಮನಾಮವೇ ಶಾಂತಿ ಮಂತ್ರ. ರಾಮನಾಮ ರಾಮನಾಮ. ಪರಯೋಗಿಗಳ ಯೋಗದ ಗುರಿಯೇ ಶ್ರೀರಾಮ. ಸುರಕಿನ್ನರಾದಿಗಳ ಆರಾಧ್ಯ ಶ್ರೀರಾಮ. ಪರಮ ಪತಿತರ ಪಾವನವಗೈವ ಶ್ರೀರಾಮ. ಶರಣಾಗು ರಾಮನಲಿ, ಶರಣಾಗು ರಾಮನಲಿ, ಪ್ರಬಲ ನಾಮದಲ್ಲಿ. ರಾಮನಾಮದಲ್ಲಿ ಅಂತ ಅಪಾರ ಶಕ್ತಿ ಇದ್ದರೆ ನನ್ನ ಈ ಮಗುವನ್ನು ಮರೆಸಿಕೊಳ್ಳಿಸುವಾಗ ನಿನ್ನ ದುಃಖದಲ್ಲಿ ವಿವೇಕವನ್ನು ಕಳೆದುಕೊಂಡಿರುವೆ ತಾಯಿ. ದೇಹ ಹುಟ್ಟುವುದು, ಹುಟ್ಟಿದ ದೇಹ ಸಾಯುವುದು ಸೃಷ್ಟಿಯ ಸಹಜ. ನಮ್ಮ ವೇದಾಂತ ನನಗೇಕೆ ಬೇಕು ಸ್ವಾಮಿ? ನನಗೆ ಬೇಕಾದದ್ದು ನನ್ನ ಮಗು. ತಾಯಿ, ಶ್ರೀರಾಮನ ಸಂಕಲ್ಪದಂತೆ ನಿನ್ನ ಮಗು ಮೃತಿ ಹೊಂದಿದೆ. ಆ ಮಹಾಸಂಕಲ್ಪಕ್ಕೆ ವಿರುದ್ಧವಾಗಿ ನಾನೇನೂ ಮಾಡಲಾರೆ. ಅನಂತ ಕೋಟಿ ಜೀವರಾಶಿಗಳು ಬಾಳುತ್ತಿರುವ ಈ ಜಗತ್ತಿನಲ್ಲಿ ನನ್ನದೊಂದು ಮಗುವಿಗೆ ಉಸಿರಾಡಲು ಎಡೆಯಿಲ್ಲವಾಯಿತು ಸ್ವಾಮಿ. ಇದು ನೀವು ಹೇಳಿದಂತೆ ಆ ರಾಮನ ಸಂಕಲ್ಪವಾಗಿದ್ದಲ್ಲಿ ಆ ನಿಮ್ಮ ರಾಮನು ಕಟುಕನಾಗಿರಬೇಕು. ನೀವು ಆ ಜನ್ಮವು ಕೂತು ಮಾಡುವ ರಾಮನ ಭಜನೆ, ಕೀರ್ತನೆ ಎಲ್ಲ ವ್ಯರ್ಥಿಸರಿ. ನಿಮಗೆ ನನ್ನೀ ಮಗುವೊಂದನ್ನು ಬದುಕಿಸಿಕೊಡುವ ಸಾಮರ್ಥ್ಯವಿಲ್ಲದಿದ್ದರೆ ತಾಯಿ, ದುಡುಕಿ ಪ್ರಯೋಜನವಿಲ್ಲ. ನಮ್ಮ ಬಾಳಿಗೆ ಬಂದ ಸುಖ ದುಃಖಗಳನ್ನು ನಾವು ಅನುಭವಿಸಲೇಬೇಕು. ಹೋಗಿ ಬಾ. ಇದನ್ನು ಹೇಳಲು ನಿಮ್ಮಂತಹ ಗುರುಗಳು ಬೇಕು. ನಿಮ್ಮಲ್ಲಂಥ ಶಕ್ತಿ ಇಲ್ಲದಿದ್ದರೆ ಗುರುವಾದ ನಿಮಗೂ ಅಸಹಾಯಕಳಾದ ನನಗೂ ವ್ಯತ್ಯಾಸವಿದೆ ಸ್ವಾಮಿ. ತಡೆ ತಾಯಿ, ಗುರು ನಿಂದೆಯನ್ನು ಕೇಳುವುದು ಮಹಾಪಾಪ. ವಿಶ್ವ ಸಂಕಲ್ಪದಂತೆ ಹುಟ್ಟು ಸಾವುಗಳು ಅನಿವಾರ್ಯ. ಅದಕ್ಕೆ ವಿರುದ್ಧವಾಗಿ ಸಂಕಲ್ಪಿಸಲು ಶ್ರೀ ಗುರುಗಳಿಗೆ ಇಷ್ಟವಿಲ್ಲವಷ್ಟೇ. ಆದರೆ ಅವರಲ್ಲಿ ಶಕ್ತಿ ಇಲ್ಲವೆಂದಲ್ಲ. ಶಕ್ತಿ ಇದ್ದಲ್ಲಿ ನನ್ನ ಈ ಬಾಳಿನ ಭಾಗ್ಯವನ್ನು ಬದುಕಿಸಿಕೊಡಿ ಭಗವಾನ್. ಸರಿ, ಒಂದು ಕ್ಷಣ ಶಾಂತವಾಗಿ ನಿಲ್ಲ. ಕ್ಷಣವೇನು ತಂದೆ, ಯುಗವೆಲ್ಲ ಬೆಂಕಿಯಲ್ಲಿ ನಿಲ್ಲಬಲ್ಲೆ. ನನ್ನೇ ಕಂದ ಬದುಕಿ ಬಂದರೆ ಸಾಕು.
ನಿನ್ನಂಥ ದಿವ್ಯಾತ್ಮನನ್ನು ಶಿಷ್ಯನೆಂದು ನೆನೆಸಿಕೊಳ್ಳುವುದೇ ನನಗೊಂದು ಮಹಾಭಾಗ್ಯವಪ್ಪ. ಆಹಾ, ರಾಮನಾಮದಲ್ಲಿ ಎಂಥ ಅಪಾರ ಶಕ್ತಿ ಇದೆ. ರಾಮ ರಾಮಚಂದ್ರಮೂರ್ತಿಗೆ ಜೈ, ಶ್ರೀ ರಮಾನಂದ ಸ್ವಾಮಿಗೆ ಜೈ, ಕಪಿಲನಾಥಕ್ಕೆ ಜೈ. ದೇವನೇ ಶಿವ ರಾಮ ಆರಹಿಮ ಭೇದ ಕಾಣೆ ಆತನೇ ಎಲ್ಲ ಆತನೇ ಅಲ್ಲ. ದೇವನೇ ಶಿವ ರಾಮ ಆರಹಿಮ ಭೇದ ಕಾಣೆ ಆತನೇ ಎಲ್ಲ ಆತನೇ ಅಲ್ಲ. ಗುಡಿ ಮಸೀದಿಯ ಹುಡುಕಬೇಡ ಬಾ, ಉಸಿರ ಉಸಿರಾಗಿಹೆನು ನಾನು ಎಂಬ ದೇವನೇ ಶಿವರಾಮ ಆರಹಿಮ ಭೇದ ಕಾಣೆ ಆತನೇ ಎಲ್ಲ ಆತನೇ ಅಲ್ಲ. ಅರಿವುದೊಂದೇ ಕೆಲಸ ಅದಕ್ಕಾಗಿಯೇ ಹುಟ್ಟು ನಾನು ನನ್ನದು ಎಂಬ ಮೋಹ ದೇವನಲ್ಲಿಟ್ಟು ಕಾರ್ಯ ಸಾಧಿಸು ಜೀವ ಇದೇ ಬಾಳಗುಟ್ಟು. ದೇವನೇ ಶಿವರಾಮ ಆರಹಿಮ ಭೇದ ಕಾಣೆ ಆತನೇ ಎಲ್ಲ ಆತನೇ ಅಲ್ಲ. ಮಾನವ ಇರುವಾಗ ತಿಳಿಯದೆಯೇ ಪರಲೋಕವಿಲ್ಲ, ಇರುವಾಗ ತಿಳಿಯದೆಯೇ ಪರಲೋಕವಿಲ್ಲ. ಸಾವಗೆಲು ಕೇಳು ಗುರುಬಲ್ಲ. ದೇವನೇ ಶಿವರಾಮ ಆರಹಿಮ ಭೇದ ಕಾಣೆ ಆತನೇ ಎಲ್ಲ ಆತನೇ ಅಲ್ಲ. ದೇವನೇ ಶಿವರಾಮ ಆರಹಿಮ ಭೇದ ಕಾಣೆ ಆತನೇ ಎಲ್ಲ ಆತನೇ ಅಲ್ಲ. ಅಲೈಕುಂ ಜಮಾಲ್ ಸಾಬ್. ಅಲೈಕುಂ ಸಲಾಂ ಜಾಫರ್ ಸಾಬ್. ಬನ್ನಿ, ನೀವು ಬನ್ನಿ. ಕಬೀರ್ ದಾದ ಉಪದೇಶ ಮಾಡುವವರಿದ್ದಾರೆ. ಓಹೋ, ಕಬೀರ್ನ ಉಪದೇಶ ಕೇಳಲು ಹೋಗ್ತಿದ್ರು? ಅದು ಶುಕ್ರವಾರ ಹೊತ್ಬೀಳೋ ಹೊತ್ತಿನಲ್ಲಿ. ಹಾಲತ್ ಕೈ ಮೀರಿ ಹೋಗ್ತಿದೆ ಜಮಾಲ್ ಸಾಬ್. ಜಾಫರ್ ಸಾಬ್, ಕಬೀರ್ ದಾದ ಈ ನೆಲದ ಶಾಂತಿ ದೂತರು. ಕೋಪ ಮಾಡಿಕೊಳ್ಳದೆ ಆಲೋಚಿಸಿ ಜಾಫರ್ ಸಾಬ್. ಹಿಂದೂ ಮುಸಲ್ಮಾನ್ ಭ್ರಾತೃತ್ವವೇ ಈ ದೇಶದ ಮೋಕ್ಷ. ಜಮಾಲ್, ಮುನೀರ್, ಯೂಸುಫ್, ನಿಮ್ಗೆಲ್ಲ ಏನಾಯ್ತು? ನಿಮ್ ಬುದ್ಧಿ ಯಾಕೆ ಮಂಕಾಯ್ತು? ಶಿಕ್ಷೆ ಆಗ್ಬೇಕಾದ ಕಾಫರ್ ಕಬೀರ್ ಬಳಿ ಶಿಷ್ಯರಾಗಲು ಹೋಗುತ್ತಿರುವಿರ. ತೋಬಾ ತೋಬಾ. ಪರಿಸ್ಥಿತಿ ಹೀಗೆ ಬೆಳೆದರೆ ಇಸ್ಲಾಂ ಧರ್ಮ ನಾಶವಾದೀತು. ಶಹನ್ಶಾ ಸಿಕಂದರ್ ಲೋದಿಗೆ ದೂರು ಹೇಳಿ ಆ ಧರ್ಮ ಚಂಡಾಲ ಕಬೀರ್ನನ್ನು ನಾಶಪಡಿಸಲೇಬೇಕು. ಬನ್ನಿ. ಹಾ ಜಮಾಲ್ ಬೈ, ಆ ಪಾಪಿ ಕಬೀರ ಇತ್ತೀಚೆಗೆ ಸಂಡು ಸಂಡು ಮಕ್ಕಳು ಜೊತೆಗೆ ಸೇರ್ಕೊಂಡು ಅವತ್ತು ಮನಸ್ಸು ಕೆಡಿಸ್ತಿದ್ದಾನೆ ಗೊತ್ತು. ಜಾಫರ್ ಸಾಬ್, ಜಾಫರ್ ಸಾಬ್,
ನೀವು ತಪ್ಪು. ಬನ್ನಿ ಹೋಗೋಣ. ಮಕ್ಕಳೇ, ಏನಿದು? ಏಕೆ ಜಗಳ? ನೋಡಿ ದಾದಾ, ಆಕಾಶದಲ್ಲಿರೋ ಸೂರ್ಯ ಇವಂದಂತೆ. ಹೌದು, ರವಿ ರವೀಂದ್ರ ಸೂರ್ಯ ತಾನೆ. ಸೂರ್ಯನೇ ಬಾಗಿ ಕಟ್ಕೊಂಡು ಆದ್ದಲ್ಲಿ ನಾಗೆದ್ದೆ, ಈಗ ಸೂರ್ಯ ನಮ್ದು ತಾನೆ. ರವೀಂದ್ರ ಸೂರ್ಯ ತಾನೆ. ಅಮೀರ್, ರವಿ, ಇಷ್ಟಕ್ಕೆಲ್ಲ ಜಗಳ ಮಾಡೋದೆ? ಸ್ವಲ್ಪ ತಾಳಿ. ಒಂದು ಕೆಲಸ ಮಾಡಿ, ನೀವಿಬ್ರು ಒಂದೊಂದು ಕನ್ನಡಿ ತೆಗೆದುಕೊಂಡು ಹೋಗಿ. ಬನ್ನಿ, ಈಗ ಬನ್ನಿ. ಈಗ ಮನೆಯಲ್ಲಿ ತಂದೆ ತಾಯಿಗಳು ಜಗಳವಾಡಿದ್ರೆ ನಿಮ್ಗಳು ಬರುತ್ತೆ ತಾನೆ? ಹಾಗೆ ನೀವು ಜಗಳವಾಡಿದ್ರೆ ನಮಗೂ ದುಃಖವಾಗುತ್ತೆ. ನೀನು ತಂದೆಯ? ಈಗ ನೀವಿಬ್ಬರು ಇದನ್ನ ಸೂರ್ಯನಿಗೆ ಹಿಡಿಯಿರಿ. ಹಾಗೆ ನಿನಗೊಂದು ಸೂರ್ಯ, ನಿನಗೊಂದು ಸೂರ್ಯ. ಸೂರ್ಯ ಬೇಕಾದವರು ಒಬ್ಬೊಬ್ಬರು ಒಂದೊಂದು ಕನ್ನಡಿಯನ್ನು ತಂದರೆ ಎಲ್ಲರಿಗೂ ಸೂರ್ಯ ಸಿಗುತ್ತೆ. ಇದು ಬಿಟ್ಟು ಹೀಗೆ ಜಗಳ ಕಾಯುತ್ತಾರೆಯೇ? ನೋಡಿ, ಸೂರ್ಯ ಎಲ್ಲರಿಗೂ ಒಬ್ಬನೇ. ನಿನ್ನನ್ನು ದರ್ಬಾರಿಗೆ ಎಳೆತರಲು ಶಹನ್ಶಾ ಸಿಕಂದರ್ ಲೋಧಿಯವರ ಆಜ್ಞೆ ಆಗಿದೆ. ನನ್ನನ್ನೇ? ರಾಮ್, ಏಕೆ? ಇಸ್ಲಾಂ ಮತಕ್ಕೆ ನಿಮ್ಮಿಂದ ಅಪಚಾರವಾಗುತ್ತದೆ, ಅದರ ವಿಚಾರಣೆಗೆ. ರಾಮ್, ಇನ್ನೂ ಈ ಜಂಜಾಟ ತಪ್ಪಲಿಲ್ಲವೇ? ನಡೀರಿ, ಹೋಗೋಣ. ನಮ್ ದಾದನ ಬಿಡೋದಿಲ್ಲ. ಅಮೀರ್, ಅವರು ರಾಜರ ಕಡೆಯವರು, ನಾವು ಅವರಿಗೆ ವಿಧೇಯರಾಗಿರಬೇಕು. ಎಂತಹ ಅಪಚಾರ ಮಾಡಿದೆ! ಮೌಲಾನಾ ಕಬೀರ್ ಸಾಹಬರನ್ನು ಆಸ್ಥಾನಕ್ಕೆ ಬರಮಾಡು ಎಂದರೆ ಕೈಲಿ ಅಂತ ಹೇಳ್ತಿರಬಹುದೇ? ಅವರನ್ನು ಪೀಠದಲ್ಲಿ ಕುಳಿತು ಅರ್ರಹೀಮೆ ಆಲಂಬನ. ತಾವು ಭೂಸಿ ಜೋನ್ಪುರ್ ಮಾನಿಕ್ಪುರದ ಫಕೀರರ ಸತ್ಸಂಗದಲ್ಲೆಂದು ಬಂದಿರಂತೆ ತಮ್ಮ ದರ್ಶನದಿಂದಲೇ ನಾವು ಧನ್ಯರಾದೆವು. ನಾನು ಆ ಫಕೀರರ ಸಂದರ್ಶನಕ್ಕೆ ಹೋಗಿದ್ದಾಗ ನನ್ನೊಡನೆ ಧರ್ಮದಾಸ್, ವೀರಸಿಂಹ, ಸುರತ್ ಸಿಂಹ ಮುಂತಾದ ಪರಮಜ್ಞಾನಿಗಳೂ ಬಂದಿದ್ರು. ಹಾಗೇನು? ಅಂಥ ಅವರ ಮೂಲಕ ಲಕ್ಷಾಂತರ ಮಾರ್ಗ ತಪ್ಪಿದವರಿಗೆ ಅಲ್ಲಾನ ಮಾರ್ಗ ತೋರಿಸಿದಂತಾಯಿತು. ನೀವು ಎಂತಹ ಪ್ರಭಾವಶಾಲಿಗಳು! ಆದರೆ ನಾವು ಫಕೀರರ ಬಳಿಗೆ ಹೋಗಿ ತಿಳಿದುಕೊಂಡ ರಹಸ್ಯವೇ ಬೇರೆ ಆಲಂಬನ. ಉಚ್ಚ ನೀಚವೆಂಬ ಭೇದವಿಲ್ಲದೆ ಆತ್ಮಜ್ಞಾನದಿಂದ ದೊರೆತ ಭಕ್ತಿಯೇ ದೇವರನ್ನು ಒಲಿಸುವ ದಾರಿ ಎಂಬುದನ್ನು ಅರಿತೆ. ಅದು ಏನಾದರಾಗಲಿ ಕಬೀರ್, ನೀವು ಪರೋಕ್ಷವಾಗಿ ಕೈಗೊಂಡಿರುವ ಇಸ್ಲಾಂ ಪ್ರಚಾರಕ್ಕಾಗಿ ನಮಗೆ ಆನಂದವಾಗಿದೆ. ರಾಮ್, ನಾವು ಈ ವರ್ಷ ಸಲ್ಲಿಸಬೇಕಾದ 7 ಒಂಟೆಗಳು ಹೊರಬಹುದಾದಷ್ಟು ಚಿನ್ನದ ಜಕಾತನ್ನು ನಿಮಗರ್ಪಿಸುವೆವು. ಕಬೀರ್ ಸಾಹಬ್, ಇಸ್ಲಾಂ ಬಗ್ಗೆ ನಿಮ್ಮ ಹಿಂಬಾಲಕರುಗಳು ಇಮಾನ್ ಕೈಗೊಳ್ಳುವಂತೆ ಮಾಡಿದರು. ಇದು ನಮ್ಮ ಸವಿನಯ ಪ್ರಾರ್ಥನೆ. ಕ್ಷಮಿಸಬೇಕು ಆಲಂಬನ, ನನ್ನನ್ನು ರಾಮಾನಂದ ಯತಿಗಳು ಶಿಷ್ಯನನ್ನಾಗಿ ಸ್ವೀಕರಿಸಿದ್ದಾರೆ. ರಾಮಾನಂದರಂದ್ರೆ ಏನು? ಪ್ರಪಂಚಕ್ಕೆ ದೊಡ್ಡವರೇನು? ಹೌದು ಆಲಂಬನ, ಪ್ರಪಂಚವನ್ನು ನಿರ್ಮಿಸಿದ ಆ ಸತ್ಯ ಸ್ವರೂಪನನ್ನು ತೋರಿಸಿಕೊಡುವ ಗುರು ಪ್ರಪಂಚಕ್ಕಿಂತ ದೊಡ್ಡವರೇ. ಗುರು ಅಪಚಾರ, ಅಪಚಾರ! ಪೈಗಂಬರ್ ಪ್ರವಾದಿಗಳಿಗೆ ಅಪಚಾರ. ನನಗೆ ಪೈಗಂಬರರಲ್ಲಿ ಗೌರವವಿದೆ ಆಲಂಬನ. ಮತ್ತೆ ರಾಮನಂದ ಏಕೆ ಬೊಗಳುವೆ? ನನಗೆ ರಾಮನೇ ರಹೀಮ. ಪುನಃ ರಾಮ? ರಹೀಮನೇ ರಾಮ ಆಲಂಬನ. ಮುಚ್ಚು ಬಾಯ್! ಲಾ ಇಲಾಹ ಇಲ್ಲಲ್ಲಾಹ್. ಅಲ್ಲಾಹನ ಹೊರತು ಬೇರೊಬ್ಬ ಪುಚ್ಚನೇ. ಅಲ್ಲಾಹನನ್ನು ಇನ್ನೊಂದನ್ನು ಹೊರಿಸುವ ಧೈರ್ಯ ಬಂತು ನಿನಗೆ? ಕಬೀರ್, ಅದು ಮೊಹಮ್ಮದೀಯನಾದ ನಿನಗೆ ನನ್ನ ಎದುರಿಗೆ ಶಹನ್ಶಾ ಸಿಕಂದರ್ ನೋಡಿ ಎದುರಿಗೆ. ಆಲಂಬನ, ವೇದಶಾಸ್ತ್ರ ಖುರಾನ್ ಗ್ರಂಥಗಳು ಒಬ್ಬನ ಆತ್ಮವನ್ನು ಚೇತನಗೊಳಿಸಲು ಮಾತ್ರ ಸಹಕಾರಿಯಾದ.
ಹೀಗೆ ಚೇತನಗೊಂಡ ಆತ್ಮದ ಸ್ವಾನುಭವಕ್ಕೆ ಬಂದುದೇ ಸತ್ಯ. ಕಬೀರ್, ಆ ಸತ್ಯವೇ ದೇವರು ಆಲಂಬನ. ಅದನ್ನು ಒಬ್ಬೊಬ್ಬರು ಒಂದೊಂದು ಹೆಸರಿಟ್ಟು ಕರೆಯುತ್ತಾರೆ. ನಾನು ರಾಮನೆನ್ನುತ್ತೇನೆ ಅಷ್ಟೇ. ಕಬೀರ್, ಆಲಂಬನ. ಇನ್ನಾದರೂ ಈ ಭಾರತ ಭೂಮಿಯಲ್ಲಿ ಮುಸ್ಲಿಮರು ಹಿಂದೂಗಳಿಗೆ ತೊಂದರೆ ಕೊಡುವುದು, ಹಿಂದೂಗಳು ಮುಸ್ಲಿಮರನ್ನು ಬೇಡುಗಳೆಯುವುದು ನಿಲ್ಲಲಿ. ಹಿಂದೂ ಮುಸ್ಲಿಮರು ಒಂದಾಗಲಿ, ಸಹೋದರರಂತೆ ಬಾಳಲಿ. ಈ ಮಹತ್ ಕಾರ್ಯಕ್ಕೆ ತಮ್ಮಂತಹ ಚಕ್ರವರ್ತಿಗಳು ಕಂಕಣ ಕಟ್ಟಿ ನಿಲ್ಲಬೇಕೆಂದು ಪ್ರಾರ್ಥಿಸುತ್ತೇನೆ. ಬಂದೇಲ್ ಖಾನ್, ಈ ಕಾಪುರನ್ನು ಜೀವ ಸಹಿತ ಸುಟ್ಟು ಬಿಡು, ಆನೆಯಿಂದ ತುಳಿಸಿ ಬಿಡು, ಖಡ್ಗದಿಂದ ಚೂರು ಚೂರು ಮಾಡಿ ಕಾಗಿಗಳಿಗೆ ತಂದು ಏನಾದರೂ ಮಾಡು. ಇವನ ಭೂಮಿಯ ಮೇಲೆ ಕೂಡು, ತೊಲಗಿಸುವ ಪಾಪಿಯನ್ನು. ಆಲಂಪನ, ಜ್ಞಾನಿ ಕಬೀರರಿಗೆ ಸಾವಿರಾರು ಹಿಂದೂ ಮಹಮ್ಮದೀಯ ಅಭಿಮಾನಿಗಳಿದ್ದಾರೆ. ಕಬೀರರ ಸಾವಿನಿಂದ ರಾಜ್ಯದಲ್ಲಿ ಅಶಾಂತಿಯ ಕಿಚ್ಚದ್ದಿದೆ. ಆಗಲಿ, ತಂಗಿ ಏಳಲಿ, ರಕ್ತದ ಹೊಳೆ ಹರಿಯಲಿ. ಆಗ್ಲಾದಿಂದ ನಾವು ಇಲ್ಲಿಗೆ ಬಂದಿರುವುದೇ ಬಿಹಾರದ ಶಕ್ತಿ ಹಿಡಿದು ಯುದ್ಧ ಮಾಡಿ. ಇಲ್ಲೇ ಆಗಲಿ ಆ ಯುದ್ಧಾಭ್ಯಾಸ. ಬಂದೇಲ್ ಖಾನ್, ಎಳೆದುಕೊಂಡು ಹೋಗು ಸುಡು ಇವನನ್ನು. Like, share and subscribe to TV Next Kannada.